ಬಳ್ಳಾರಿ ಬ್ಯಾಟಲ್ ನೋಡ್ತಾ ಇದ್ದೀವಿ. ತಣ್ಣಗಾದಂಗೆ ಸ್ವಲ್ಪ ಕಾಣಿಸ್ತಾ ಇದೆ. ಆದರೆ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿಯೇ ಮತ್ತೆ ಜೋರಾಗ್ತಾ ಇದೆ. ಒಬ್ಬ ಅಮಾಯಕನ ಪ್ರಾಣ ಹೋಯಿತು, ಕಾಂಗ್ರೆಸ್ ಕಾರ್ಯಕರ್ತನದ್ದು. ಆದರೆ ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಸುದ್ದಿಗೋಷ್ಠಿಗಳನ್ನು ನೋಡ್ತಾನೇ ಇದ್ದೀವಿ ನಾವು, ಅವರ ಮಾತಿನ ವೈಖರಿ ಹೇಗಿದೆ ಅಂತೇಳಿ. ಆದರೆ ಇಲ್ಲಿ ಕಾನೂನಾತ್ಮಕವಾಗಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಮಾತಾಡಬೇಕು ಅಂತ ಹೇಳಿದ್ರೆ, ಈ ಖಾಸಗಿ ಗನ್ಮ್ಯಾನ್ಗಳು ಯಾಕೆ ಎಂಟ್ರಿ ಆದರು ಅನ್ನುವಂಥದ್ದು ಇಲ್ಲಿ ಸಹಜವಾದಂಥ ಪ್ರಶ್ನೆ. ಇಲ್ಲಿ ಆ ಖಾಸಗಿ ಗನ್ಮ್ಯಾನ್ಗಳಿಗೆ ಫೈರ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆಯಾ ಇಲ್ವಾ, ಅಥವಾ ಒಂದು ಗನ್ ಲೈಸೆನ್ಸ್ ಪಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಅಧಿಕೃತವಾಗಿ ಈಗ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಶಾಸಕರು, ಸಚಿವರುಗಳು, ಮಂತ್ರಿಗಳೇನಿರ್ತಾರೆ ಅವರಿಗೆ ಸಹಜವಾಗಿ ಕಾನೂನಾತ್ಮಕ ಅವಕಾಶ ಇರುತ್ತೆ. ಒಬ್ಬ ಖಾಸಗಿ ವ್ಯಕ್ತಿ ಅಷ್ಟು ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಡಲಾಗಿದೆಯಾ, ಕಾನೂನು ಏನು ಹೇಳುತ್ತೆ? ಜೊತೆಗೆ ಫೈರ್ ಮಾಡ್ಲಿಕ್ಕೆ ಹೇಳಿದಂಥವ್ರು ಯಾರು? ಜನಾರ್ದನ್ ರೆಡ್ಡಿ ಅವರನ್ನು ಹತ್ಯೆ ಮಾಡುವಂಥ ಸಂಚ್ ಏನಾದರೂ ಇಲ್ಲಿ ನಡೆದಿತ್ತಾ? ವಾಲ್ಮೀಕಿ ಹೆಸರಿನ ಮೇಲೆ ಇಲ್ಲಿ ರಾಜಕಾರಣ ನಡೀತಾ ಇದೆಯಾ? ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ಕೊಂಡಿದ್ದಾರಾ ರೆಡ್ಡಿ ಬ್ರದರ್ಸ್ ಅನ್ನೋದು ಈಗ ಸಹಜವಾದಂಥ ಪ್ರಶ್ನೆ. ಯಾಕಂದರೆ ರೆಡ್ಡಿ ಬ್ರದರ್ಸ್ ಅಂದರೆ ಕೇವಲ ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಅಲ್ಲ, ನಾರಾ ಭರತ್ ರೆಡ್ಡಿ ಕೂಡ ಬಲವಾಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. FSL ರಿಪೋರ್ಟ್ ಮೇಲೆ ಎಲ್ಲರ ಗಮನ ಇದೆ, ಏನು ಬರುತ್ತೆ ಅಂತ ಹೇಳಿ. ಯಾಕೆಂದರೆ ಆ ಒಂದು ಬುಲೆಟ್ ಯಾವ ಗುಂಡಿಂದ ಫೈರ್ ಆಗಿದ್ದು ಅನ್ನೋದು ಮೊದಲು ಗೊತ್ತಾಗಬೇಕು. ಪ್ರಾಥಮಿಕ ಮೂಲಗಳ ಅಂಶಗಳ ಪ್ರಕಾರ, ಗೃಹ ಸಚಿವರು, ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿರೋ ಪ್ರಕಾರ ಪೊಲೀಸರ ಗನ್ಗಳಿಂದ ಅಲ್ಲಿ ಬಂದಂಥ ಗುಂಡು ಅದಲ್ಲ ಅನ್ನೋದು ಕ್ಲಿಯರು. ಅಂದರೆ ಖಾಸಗಿ ಗನ್ಮ್ಯಾನ್ಗಳಿದೆ, ಇದು ಬಹುತೇಕವಾಗಿ ಪ್ರಾಥಮಿಕವಾಗಿ ಗೊತ್ತಾಗಿರೋದು. ಇನ್ನು ಸುಮೋಟೋ ಕೇಸ್ ದಾಖಲಾಗಿದೆ, ಮತ್ತೆ 6 ಕೇಸ್ ದಾಖಲಾಗಿದೆ. 26 ಜನರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ದಾರೆ. ಇದು ಇಲ್ಲಿವರೆಗಿನ ತನಿಖಾ ಹಂತ. ಬಟ್ ಈಗ ನಿಜಕ್ಕೂ ಆ ಕಾರ್ಯಕರ್ತನಿಗೆ, ಆತನ ಸಾವಿಗೆ ಸರ್ಕಾರ ನ್ಯಾಯವನ್ನು ಒದಗಿಸುತ್ತಾ, ಇಲ್ಲಿ ಮೇನ್ ಅಪರಾಧ ಏನು ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ ಅನ್ನುವುದು ಸಹಜವಾಗಿ ಬರ್ತಾ ಇರುವಂತಹ ಚರ್ಚೆಗಳು. ಹಾಗಾಗಿ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಕೆಲವೊಂದು ನಾಯಕರು ಮಾತಾಡಿದ್ದಾರೆ ಈ ಘಟನೆಯ ವಿಚಾರವಾಗಿ. ಯಾರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಬಳ್ಳಾರಿಗೆ ವಾಪಸ್ ಆದ್ಮೇಲೆ ಅಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದು ಕೋಇನ್ಸಿಡೆನ್ಸು ಅಥವಾ ಏನು ಗೊತ್ತಿಲ್ಲ. ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ. ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ. ಅದಕ್ಕೊಂದು ಕಾಕತಾಳೀಯ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದ್ಮೇಲೆ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದವ್ರ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಿ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ನಾನು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು, ಮಾನ್ಯ ಕುಮಾರ್ ನಾಯ್ಕರವರು ಹಾಗೂ ರಘುಮೂರ್ತಿ ಅವರು ಹಾಗೂ ಜಕ್ಕಣ್ಣ MLC ಅವರು, ಜಕ್ಕಪ್ಪನವರು ಮತ್ತು ಪಾದರ್ಲಿ ಅವರು ತನ್ನ ಶಾಸಕರನ್ನ ಬಚಾವ್ ಮಾಡ್ಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾರಣನಿಷ್ಠ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂತ ತಥಾಕಥಿತ ನಕಲಿ ಸಿಬಿಐಗೆ ನಾವೇನು ಮಾಡೋದಿಲ್ಲ, ಅದು ಬೇಡ, ಇಲ್ಲ ಯಾವ್ದು ಕೊಡ್ಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ ಕೈ ಕೆಳಗಡೆ ರಬ್ಬರ್ ಸ್ಟಾಪ್ ಯಾರು ಇಟ್ಕೊಂಡಿದ್ದೀರಿ? ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆ ಕೊಡ್ಬೇಕಾಯ್ತದೆ. ಅದಲ್ದಿರ ಇನ್ ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದ್ರೂ ಕೂಡ. ಈ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಬಿಜೆಪಿ ವಕ್ತಾರಾಗಿರುವಂತಹ ಗೋವಿಂದ ರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ದಿನೇಶ್ ಹೇರೋಳಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ನಮಸ್ತೆ ಸರ್. ಗೋವಿಂದ ರಾಜ್ ಸರ್, ಈಗ ತನಿಖೆಯ ಹಂತವನ್ನು ನೋಡ್ತಾ ಇದ್ದೀರಿ. ಎಲ್ಲೊಂದು ಕಡೆ ಸುಮೋಟೋ ಕೇಸಲ್ಲಿ ನಾರಾ ಭರತ್ ರೆಡ್ಡಿ ಅವ್ರದ್ದು ಹೆಸರೇ ಇಲ್ಲ, ಸತೀಶ್ ರೆಡ್ಡಿ ಇದೆ, ಮತ್ತು ಜನಾರ್ದನ್ ರೆಡ್ಡಿ, ಮತ್ತು ಶ್ರೀರಾಮುಲು, ಮತ್ತು ಅವರ ಸಹೋದರದಿದೆ. ಹಾಗಾಗಿನೇ ಈ ಕೇಸ್ ಹಳ್ಳ ಹಿಡಿಯುತ್ತಾ ಅಥವಾ ಖಂಡಿತವಾಗ್ಲೂ ಈ ಪ್ರಕರಣ ಸರ್ಕಾರ ಭೇದಿಸುತ್ತಂತ ಅನಿಸುತ್ತಾ? ಸರ್ ನೋಡಿ, ಏನು ಒಂದು ಬ್ಯಾನರ್ ವಿಚಾರವಾಗಿ ಆದಂಥ ಘಟನೆ ಇವತ್ತು. ಏಕೆಂದರೆ
ಒಂದು ಫ್ಲೆಕ್ಸನ್ನ ಕಟ್ಟಬೇಡಿ ಅಂತ ಒಂದು ಮನವಿ ಮಾಡ್ಕೊಂಡ್ರೆ ಅಲ್ಲೆಲ್ಲ ಒಂದ್ ಕಡೆ ನಾವು ಆಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಜಬರ್ದಸ್ತ್ ಮಾಡ್ಕೊಂಡು ಅವ್ನ ಮನೆ ಮುಂದೆಲ್ಲ ಚೇರ್ ಹಾಕೊಂಡು ನಾವು ಕಟ್ತೀವಿ ಅಂತ ಒಂದು ಅದು ಕಾರಣ ಎಷ್ಟು ಜಸ್ಟ್ ಒಂದು ಫ್ಲೆಕ್ಸ್ ಅನ್ನೋದು ಒಂದು ಕಾರಣ ಇಲ್ಲಿ ನಡೆದಿರೋಂಥ ಘಟನೆಗೆ. ಅವ್ರ ಉದ್ದೇಶ ಇರ್ತಕ್ಕಂಥದ್ದು ಏನಾನ ಮಾಡಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಲ್ಲ ಒಂದ್ ಕಡೆ ಅಲ್ಲಿ ದಬ್ಬಾಳಿಕೆ ಮಾಡಬೇಕು, ಮನೆ ಹೊಡಿಬೇಕು, ಇದೇ ಇಂಟೆನ್ಷನ್ ಇಟ್ಕೊಂಡಂತ ಮಾಡದಂತ ಇದು ದೊಂಬಿ ಗಲಾಟೆ ಅಂತ ಹೇಳ್ತೀವಿ ಸರ್. ಅಲ್ಲ, ಜನಾರ್ದನ್ ರೆಡ್ಡಿ ಸವಾಲ್ ಹಾಕಿದ್ರಂತೆ, ತಾಕತ್ತಿದ್ರೆ ಕಟ್ಟಿ ಅಂತ ಹೇಳಿ ಅದಕ್ಕೆ ಹಾಕಿದ್ರು. ಈಗ ಒಬ್ಬ ಶಾಸಕನಾದ್ರಿಗೆ ಅದಕ್ಕೆ ಅರಿವಿರ್ಬೇಕಲ್ವ ಸರ್. ಈಗ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಅವರು ಕೂಡ ಇದ್ ಮಾಡ್ಕೊಬೇಕು. ಯಾರೋ ಎದುರುಗಡೆ ಕೇಳ್ಕೊಂಡಾಗ ಅವ್ರ ಮನೆ ಅಡ್ದಾಗ ಕಟ್ಟಿದಾಗ ಇಲ್ಲಿ ಕಟ್ಟಬೇಡಪ್ಪ, ಪಕ್ಕ ಕಟ್ಕೊಳ್ಳಿ ಅನ್ನೋ ಈ ಸಹಜವಾಗಿರ್ತಕ್ಕಂಥ ಒಂದು ಮನವಿ ಅದು. ಆ ಮನವಿನೇ ಪುರಸ್ಕರಿಸದಲ್ಲೇ ಒಬ್ಬ ಶಾಸಕನಾಗಿ ನಾನು ತಗೊಂಡಂತ ತೀರ್ಮಾನ ನಾನು ಕಟ್ಟೇ ತೀರ್ತೀನಿ ಅಂದ್ರೆ ಉದ್ದೇಶ ಏನಾಗಾದ್ರೆ ಅವ್ರನ್ನ ಈಗ ಬಳ್ಳಾರಿ ನಗರವನ್ನ ಇವ್ರು ಕಾಪಾಡಾಕಿದಾರ, ಹಾಳು ಮಾಡಾಕಿದಾರ? ಇದಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ. ಇವತ್ತು ಖಾಸಗಿ ಇರ್ತಕ್ಕಂಥ ಒಬ್ಬ ಆಮದು ಮಾಡ್ಕೊಂಡಿರ್ತಕ್ಕಂಥ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಬಲ ಪ್ರದರ್ಶನ, ನಮ್ಮ ಶಕ್ತಿ ಇದೆ, ಈ ತರ ಪ್ರದರ್ಶನ ಮಾಡ್ಕೊಂಡು ನಾನು ಕಟ್ಟೇ ಕಟ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಾಡೋಂಥ ಕೆಲಸಕ್ಕೆ ಇದರ ಉದ್ದೇಶ ಏನಾಗಾದ್ರೆ ನಿಮ್ಗೆ? ನೀವು ಎಲ್ಲ ಒಂದ್ ಕಡೆ ಜನಾರ್ದನ್ ರೆಡ್ಡಿಯನ್ನೇ ಅಟ್ಯಾಕ್ ಮಾಡಬೇಕು, ಟಾರ್ಗೆಟ್ ಮಾಡಿ ಉದ್ದೇಶ ಇಟ್ಕೊಂಡು ಹೋಗಿರತಕ್ಕಂಥ ವಿಚಾರನೆ ತಾನೇ ಇದು. ಅಲ್ಲಿ ಯಾವುದೇ ಒಂದು ಪೂರ್ವ ನಿಯೋಜಿತ ಇಲ್ದಲೇ ಅಡಿಗೆ ಮನೇಲಿ ಕಟ್ಟಿದ್ರ ಸರ್ ರಸ್ತೆಲೇ ಇರ್ಬೋದು ಸರ್. ರಸ್ತೆ ಮನೆ ಬಾಗಿಲಿಗೆ ಅಡ್ಡದಾಗ ಕಟ್ಟದಂತ ಸಹಜವಾಗಿ ಕೇಳಿದೆ ಸರ್. ಅದು ಈಗ ಆಗಲ್ಲಪ್ಪ ನಾನು ಕಟ್ಟೇ ಕಟ್ತೀನಿ ಅನ್ನೋ ತೀರ್ಮಾನಕ್ಕೆ ಇನ್ನೆಲ್ಲೂ ಆ ರಸ್ತೆಯಲ್ಲಿ ಎಲ್ಲವೂ ಕಟ್ಟಿದ್ದೀರಾ, ಇಲ್ಲೆಲ್ಲ ಕಾರ್ ತಿರ್ಕೊಳ್ಳೋ ಜಾಗದಲ್ಲೋ ಇದ್ ಮಾಡೋ ಜಾಗದಲ್ಲೋ ನೀವು ಕಟ್ಟಬೇಡಿ ಅಂತ ಮನವಿ ಮಾಡ್ಕೊಂಡ್ರೆ ನಾನು ಕಟ್ಟೇ ಕಟ್ತಿನ ಉದ್ದೇಶ ಏನ್ ಸರ್? ಹಾಗಾದ್ರೆ ನೀವು ಶಾಂತಿ ಸುವ್ಯವಸ್ಥೆನ ಕಾಪಾಡಕ್ಕೆ ನೀವು ಪ್ಲಾನ್ ಮಾಡಿದ್ದ, ಇಲ್ಲ ಏನಾನ ಮಾಡಿ ಜನಾರ್ದನ್ ರೆಡ್ಡಿನ ಏನಾನ ಮನೆನ ನಾವು ಅದನ್ನ ಅಟ್ಯಾಕ್ ಮಾಡಿ ಏನಾನ ಮಾಡಿ ಜನಾರ್ದನ್ ರೆಡ್ಡಿನ ಮನೆನ ಮುಗಿಸ್ಬೇಕು? ಯಾಕೆಂದ್ರೆ ಕಳೆದ 2-3 ವರ್ಷದಿಂದ ಅಲ್ಲಿ ಬಿಜೆಪಿಗೆ ಯಾವುದೇ ಒಂದು ಅವಕಾಶಗಳು ಕೊಡಬಾರ್ದು, ಮುಂದೆ ಇವರೆಲ್ಲ ಒಂದ್ ಕಡೆ ಬಂದ್ಬಿಟ್ರೆ ಬಿಜೆಪಿ ಬಹಳ ಪ್ರಬಲವಾಗಿ ಬಳ್ಳಾರಿಯಲ್ಲಿ ಬಿಂಸಕ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ನೀವು ಅಲ್ಲಿ ನೋಡಿ ಸರ್, ನಾವು ಹಿಂದೆ ಎಲ್ಲ ಒಂದ್ ಕಡೆ ರಾಯಲಸೀಮಾ, ಅದೇ ರೀತಿ ಯುಪಿನಲ್ಲಿ, ಬಿಹಾರದಲ್ಲಿ ಎಲ್ಲ ದೊಂಬಿ ಗಲಾಟೆ ಮಾಡೋರು ನೋಡ್ತಾ ಇದ್ವಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಆ ಥರ ಯೋಚನೆನೂ ಇಲ್ಲ. ಅಂತ ಇದರಲ್ಲಿ ಈ ರೀತಿಯಾದ ಒಂದು ಘಟನೆಗಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನೋ ಬಿಯರ್ ಬಾಟ್ಲಲ್ಲಿ ಬಾಂಬ್ ರೀತಿಯಲ್ಲಿ ಕಾಣ್ತಾ ಇದೆ ಸರ್. ಯಾರೊಬ್ಬ ರಿಬ್ಬನ್ ಹಾಕೊಂಡು ಒಬ್ಬ ಸಿಂಗನವನು ಅದು ಡೈರೆಕ್ಟ್ ಅವ್ರ ಮನೆ ಮೇಲೆ ಶೂಟ್ ಮಾಡ್ತಾವನ ಅಂದ್ರೆ ಅವ್ನ ಉದ್ದೇಶ ಏನ್ ಸರ್? ಇವ್ರು ಎಲ್ಲ ಆಮದು ಮಾಡಿಕೊಂಡಿರ್ತಕ್ಕಂಥ ಇವರ ಹಿಂಬಾಲಕರು, ಗನ್ಮ್ಯಾನ್ಗಳು, ಬೌನ್ಸರ್ಗಳನ್ನ ಏಕಾಏಕಿ ನುಗ್ಗಿಸ್ಬಿಟ್ಟು ಹೊಡಿಸ್ಬಿಟ್ರೆ ಏನನ್ನ ಮಾಡಿ ಅವ್ರು ಹತ್ಯೆ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋಗಿರ್ತಕ್ಕಂಥದ್ದಲ್ವಾ? ಇವತ್ತು ಇದ್ರ ಬಗ್ಗೆ ಸರ್ಕಾರ ಪ್ರಶ್ನೆ ಮಾಡಿದ್ರೆ ನಾವು ಕಾನೂನಾತ್ಮಕವನ್ನ ಎಲ್ಲವನ್ನು ಜರುಗಿಸ್ತೀವಿ ಅಂತ ಹೇಳುವಂತ ಒಂದು ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸ ಇವತ್ತು ಮಾಡ್ತಾ ಇಲ್ಲ. ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಅವ್ರ ಮನೆ ಮುಂದೆ ಗಲಾಟೆ ಮಾಡಿಸಿ ಇವತ್ತು ಅವ್ರ ಮೇಲೆ ಕೇಸ್ ಹಾಕಂತ ಕೆಲಸ ಮಾಡ್ತಾ ಇದೆ. ಇವತ್ತು ಈ ಸರ್ಕಾರಕ್ಕೆ ಒಂದು ಮರ್ಯಾದೆ ಇದ್ದಿದ್ರೆ ಇವತ್ತು ಯಾರು ಇದಿರ್ತಕ್ಕಂಥ ನಾಗರಾಜ್ ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ ಅಂತ ಹೇಳ್ತಾನೆ ಸರ್, ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ಗೆ ಅಷ್ಟು ಜನ ಗನ್ಮ್ಯಾನ್ ಇಟ್ಕೊಳ್ಳೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರಾಗಾದ್ರೆ? ಅವ್ರ ಉದ್ದೇಶ ಏನಾಗಾದ್ರೆ ನೀನು 1000 ಕೋಟಿ ನೀವು ಟರ್ನ್ ಓವರ್ ಮಾಡೋದಾದ್ರೆ ನಿಮ್ಮ ವ್ಯಾಪಾರ ಮಾಡ್ರಿ, ಬಿಟ್ಬಿಟ್ಟು ನೀವು ಶೋ ಅಪ್ ಮಾಡೋದಕ್ಕೆ ಬಳ್ಳಾರಿನಲ್ಲಿ ನಿಮ್ಮ ಎಲ್ಲೋ ಒಂದ್ ಕಡೆ ವ್ಯಕ್ತಿಗತವಾಗಿ ಒಂದು ಏನೋ ರಿಪಬ್ಲಿಕ್ ಬಳ್ಳಾರಿ ಮಾಡ್ಕೊಳೋದಕ್ಕೋಸ್ಕರ ಈ ರೀತಿಯ ಘಟನೆಗಳನ್ನ ಅಂತಂದ್ರೆ ರಾಜ್ಯದ ಬೇರೆ ಜನಕ್ಕೆ ಯಾವ ರೀತಿಯಾದ ಒಂದು ನಿಮ್ಗೆ ಒಂದು ಇದನ್ನ ಕೊಡ್ತಾ ಇದ್ದೀರಾ ನೀವು? ಇದಕ್ಕೆ ಉತ್ತರ ಕೊಡಬೇಕು ದರ್ಶನ್ ಸರ್. ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಅಧಿಕಾರದಲ್ಲಿ ಅಂದ್ರೆ ಅವರು ಬಳ್ಳಾರಿ ಇರೋವರೆಗೂ ಶಾಂತವಾಗಿತ್ತು, ಕಾನೂನು ಸುವ್ಯವಸ್ಥೆ ಚೆನ್ನಾಗಿತ್ತು. ನಾರಾ ಭರತ್ ರೆಡ್ಡಿ ಬಂದು ಹಾಳಾಯಿತು, ದೊಂಬಿ ಗಲಾಟೆ, ಶಾಂತಿ ಕದಡುವಂತ ಕೆಲಸ ಆಯಿತು ಅಂತ ಅವರೇ ಕಾರಣ. ನೋಡಿ ಸರ್, ಮೊದಲಿಗೆ ಗಾಲಿ ಜನಾರ್ದನ್ ರೆಡ್ಡಿ ಯಾವುದಕ್ಕೆ ಕುಖ್ಯಾತಿಯನ್ನ ಪಡೆದವರು ಅನ್ನೋದನ್ನ ನಾವು ತಿಳ್ಕೊಬೇಕು. ನಾವು ಕೇಳ್ತಾ ಇದ್ವಿ ವೀರಪ್ಪನ್ನು ಮರಗಳ್ಳ ಅಂತ ಹೇಳ್ಬಿಟ್ಟು, ಆದ್ರೆ ನಮ್ಮ ತಾಯಿ ಭುವನೇಶ್ವರಿಯ ಮಣ್ಣನ್ನ ಕಳ್ಳತನ ಮಾಡಿ ವಿದೇಶಕ್ಕೆ ವ್ಯಾಪಾರ ಮಾಡಿ ಈವನ್ ಟುಡೇ ಆರೋಪ ಸಾಬೀತಾಗಿ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿ ಬಂದಿರತಕ್ಕಂಥ ಮಹಾನುಭಾವರು. ಮಾನ್ಯ ಯಡಿಯೂರಪ್ಪ ಸಾಹೇಬರು ಬಳ್ಳಾರಿಗೆ ಒಂದ್ಸರಿ ಹೋಗ್ತಾರೆ ಸರ್. ಅವರು ಹೋದಾಗ ಅವ್ರಿಗೆ ಅವಮಾನ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಂದ ಗೌರವ ಕೊಡೋ ಶಿಷ್ಟಾಚಾರವನ್ನ ಅವ್ರಿಗೆ ಕೊಡೋದೇ ಇಲ್ಲ, ಅಪಮಾನಿಸುವಂತ ಕೀರ್ತಿ. ಇದೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಹೋಗೋದಕ್ಕೆ ಮತ್ತೆ ಅವರಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸರ್. ಏನು ಬಳ್ಳಾರಿ ಬಹಳ ಶಾಂತವಾಗಿತ್ತಂತಲ್ಲ ಸರ್? ಬಳ್ಳಾರಿಯ ನಗರಸಭೆಯ ಮಾಜಿ ಅಧ್ಯಕ್ಷೆ ಪದ್ಮಾವತಿ ಯಾದವ್ ಅವರ ಕೊಲೆಯ ಹಿಂದೆ ಯಾರಿದ್ದರು? ಕುಡಿತಿನಿ ಹೋಬಳಿಯ ಏಳುಬಿಂಚಿ ಎನ್ನುವಂತಹ ಗ್ರಾಮದ ವಿರೂಪನ ಗೌಡ ಎನ್ನುವ ವ್ಯಕ್ತಿಯ ಕೊಲೆಯ ಹಿಂದೆ ಯಾರಿದ್ದರು? ಮಾಜಿ ಸಚಿವರು ಅನಿಲ್ ಲಾಡ್ ಅವರ ಕಾರಿಗೆ ಬೆಂಕಿ ಇಟ್ಟವರಾರು? ಇವರ ಆಳ್ವಿಕೆಯ ಸಂದರ್ಭದಲ್ಲಿ ಬಳ್ಳಾರಿ ಹೇಗಿತ್ತು ಅನ್ನುವಂಥದ್ನ
ನಾವು ನೋಡಿದೀವಿ ಸರ್. ಬಳ್ಳಾರಿಗೆ ಹೋಗಿ ನೋಡೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ವಿಧಾನಸೌಧದಲ್ಲಿ ಇದೇ ಶಾಸಕ ಏನು ಅಣ್ಣ ತಮ್ಮಂದಿರೆಲ್ಲ ಸೇರಿ ಯಾವ ರೀತಿ ವಿಧಾನ ಸಭೆಯ ಇತಿಹಾಸದಲ್ಲಿ ಆ ರೀತಿಯಾದಂತಹ ಪ್ರಾಸನ ಅಲ್ಲಿ ಆ ಪಂಥಾಹ್ವಾನ ಕೊಟ್ಟಿದ್ದೇನು, ನೀವು ಬಳ್ಳಾರಿಗೆ ಕಾಲಿಡ್ದಕ್ಕೆ ಬಿಡಲ್ಲ, ನಿಮಗೆ ತಾಕತ್ತಿದ್ರೆ ಬನ್ನಿ ಅಂತೇಳಿ ನಮಗೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಇವರ ಹಲ್ಚಲ್ಗಳು ಏನಾಯ್ತು, ನಾವು ಬಳ್ಳಾರಿಗೆ ಆ ಸವಾಲನ್ನು ಸ್ವೀಕರಿಸಿದ್ವಿ, ಬಳ್ಳಾರಿಗೆ ಹೋದ್ವಿ, ಎಲ್ಲದೂ ಆಯ್ತು ಸರ್. ಇವತ್ತು ಏನು ಗಾಳಿ ಜನಾರ್ದನ್ ರೆಡ್ಡಿ ಪರವಾಗಿ ಅಥವಾ ಶ್ರೀರಾಮ್ ಪರವಾಗಿ ಸುಮಾರು ಮಾತುಕತೆಗಳನ್ನ ಮಾಡ್ತಾ ಇದಾರಲ್ಲ ಸರ್. ಆಮೇಲೆ ಬಂಧನದ ವಿಚಾರ, ಇವತ್ತು ನಮ್ಮ ಕಾಂಗ್ರೆಸ್ನ ಒಂದು ಸುಮಾರು, ನಾನು ಈಗ ಸುದ್ದಿ ಅಂತ ತಿಳಿದುಪಟ್ಟಾಗೆ ಅರೌಂಡ್ ಒಂದು 10 ಜನ ಬಂಧನ ಆಗಿರುವಂತದ್ದು, ಅವ್ರು ಯಾರ್ಯಾರು ಗನ್ಮ್ಯಾನ್ಗಳಿದ್ರು ಬಂಧನ ಆಯ್ತು ಸರ್. ಸರ್ 3 ದಿನ ಬೇಕಾದ ಸರ್ ಗನ್ಮ್ಯಾನ್ ಹಿಡಿಯಕ್ಕೆ, ಗನ್ಗಳು ಹಿಡ್ಕೊಂಡ್ರಂತೆ, ಗನ್ಮ್ಯಾನ್ ಸಿಕ್ಕಿರ್ಲಿಲ್ಲ ನಿಮಗೆ. ಬಂಧನ ಆಗಿದೆ, ಈಗ ಬಂಧನ ಆಗಿದೆ ಸರ್. ಕೇಳಿ, ಇವತ್ತು ಮೊನ್ನೆ ದಿನ ಶ್ರೀರಾಮುಲು ಅವ್ರ ಜೊತೆ ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಏನು ಹಿಂದೆ ನಗುತ್ತಾ ಕೂತಿದ್ದಂತಹ ಒಬ್ರು ಯುವತಿ, ಒಬ್ಬ ಯುವಕ, ಅವತ್ತಲ್ಲಿದ್ದವರು ಆರ್ ಅಶೋಕ್ ಮತ್ತೆ ಅವರ ಸಂಘ ಬಂದ ತಕ್ಷಣ ಏನು ಟೊಮೆಟೊ ಸಾಸ್ ಹಾಕೊಂಡು ಒಂದು ಬ್ಯಾಂಡೇಜ್ ಮೆತ್ಕೊಂಡು ಕೂತ್ಕೊಂಡ್ಬಿಟ್ಟು ನಾಟಕ ಆಡಿದ್ರೆ ಈ ಸರ್ಕಾರಕ್ಕೆ ಜನಗಳಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೋಗಸ್ ಸತೀಶ್ ರೆಡ್ಡಿ ನಾಟಕ ಮಾಡ್ತಿದ್ದಾರೆ ಅಂತ ಬೆಂಗಳೂರಿಗೆ ಬಂದು ಅಡ್ಮಿಟ್ ಆಗಿ. ಒಂದ್ ನಿಮಿಷ ಕೊಡಿ ಸರ್. ಸತೀಶ್ ರೆಡ್ಡಿ ಕಣ್ಣು ಇಷ್ಟಪ್ಪ ಓದಿದೆ, ಕಣ್ಬಿಟ್ಟು ನೋಡಿ ಆತನಿಗೆ ಎಷ್ಟು ಏಟ್ ಬಿದ್ದಿದೆ. ಬಳ್ಳಾರಿ ಆಗಲ್ಲ ಅಂತೇಳಿ ಆತನ ಬೆಂಗಳೂರಿಗೆ ಕರ್ಕೊ ಬರುವಂತ ಕೆಲಸ. ನಮ್ಮ ರಾಜಶೇಖರ ರೆಡ್ಡಿ ಕಾರ್ಯಕರ್ತ ಒಬ್ಬ ಮೃತ ಆಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಈಗ ಎದುರುಗಡೆಯಿಂದ ಕಲ್ಲುಗಳು ಬಂದು ಬಿದ್ದಿರೋದು, ಎದುರುಗಡೆಯಿಂದ ದೊಣ್ಣೆಗಳಿಂದ ದಾಳಿಯಾಗಿರೋದು, ಮಾರಣಾಂತಿಕ ಹಲ್ಲೆ ಆಗಿರೋದು ಬಿಜೆಪಿ ಆಗ್ಬಾರ್ದು, ಅವ್ರಿಗೂ ಆಗ್ಬಾರ್ದು, ನಾನು ಅದನ್ನ ಒಪ್ಪುದಿಲ್ಲ. ಆದ್ರೆ ಒಂದು ತರಚಿದ ಗಾಯ ಇಲ್ಲ, ಏನಿಲ್ಲ. ಶ್ರೀರಾಮುಲು ಆ ಗಲಾಟೆ ಮಧ್ಯೆ ಹೊಡೆಯೋದಕ್ಕೆ ನುಗ್ಗಿ ಬರ್ತಾ ಇರುವಂತ ವಿಡಿಯೋಗಳು ನಾವು ಇಲ್ಲೇ ನೋಡ್ತಾ ಇದೀವಿ. ಏನೋ ಒಂದು ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ನೀವು ಹೋಗ್ತಾ ಇದೀರಲ್ಲ, ಇದು ನಿಜವಾಗ್ಲೂ ಜನ ಬುದ್ಧಿವಂತರಾಗಿದ್ದಾರೆ, ಜನ ಅರ್ತಿದ್ದಾರೆ. ಈ ರೀತಿಯಾದಂತಹ ನಾಟಕ ನೀವೆಷ್ಟು ಮಾಡ್ತೀರಿ ಅಂತ ಗೊತ್ತಿದೆ. ಆಯ್ತು, ಇವತ್ತು ಒಂದು ಗಲಾಟೆ ಬ್ಯಾನರ್ ವಿಚಾರಕ್ಕೆ ಇಷ್ಟು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಸಕ್ರಾಯಪಟ್ಟಣದಲ್ಲಿ ಗಣೇಶ್ ಗೌಡ ಅನ್ನುವಂತಹ ಗ್ರಾಮ ಪಂಚಾಯತಿಯ ಸದಸ್ಯ ಕಾಂಗ್ರೆಸ್ ಕಾರ್ಯಕರ್ತನ ಇದೇ ಬಜರಂಗದಳದವರು ಕೊಚ್ಚಿ ಕೊಂದ್ರಲ್ಲ, ಅವತ್ತು ಇವ್ರು ಏನಾದ್ರು ಹೋಗಿದ್ರ? ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ರೆಡ್ಡಿ ಕೊಲೆಗೆ ಕಾಂಗ್ರೆಸ್ ಕಾರಣ ಅನ್ನುವಂತ ಆರೋಪ ಇದು ಬಿಜೆಪಿ ಅವರದ್ದು. ಅಲ್ಲಿ ಅವರ ಖಾಸಗಿ ಗನ್ಮ್ಯಾನ್ ಯಾರು ಸರ್ ನಿಮ್ ಕಡೆ ಅವರಂತೆ ಸರ್? ನೋಡಿ, ಮೇ ಬಿ ಮಿಸ್ ಫೈರ್ ಆಗಿರ್ಬೋದು, ತನಿಖೆ ಆಗ್ತಾ ಇದೆ. ಆತನ ಮೇಲೂ ಶಿಕ್ಷೆ ಏನು ಕಾನೂನಲ್ಲಿ ಜನಾರ್ದನ್ ರೆಡ್ಡಿ ಮನೆ ಕಡೆ ಒಂದ್ ನಿಮಿಷ ಸರ್. ಇವತ್ತು ಕಲ್ಲುಗಳು, ದೊಣ್ಣೆಗಳು, ಅದೆಂತದೋ ಪೆಟ್ರೋಲ್ ಹಾಕಿರೋದು ಅವೆಲ್ಲ ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಏನು ಗನ್ಮ್ಯಾನ್ ಇಟ್ಕೊಂಡಿದ್ದಾನೆ ಸತೀಶ್ ರೆಡ್ಡಿ, ಆತನ ತಲೆಗೆ ಕಲ್ಲು ಬಂದು ಬಿದ್ದು ಆತ ಜೀವನ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಆತನ ಅಂಗರಕ್ಷಕರು ಏನಾದ್ರು ಹಬ್ಬಕ್ಕೆ ಇಟ್ಕೊಂಡಿರೋದು ಅಥವಾ ದೀಪಾವಳಿ ಪಟಾಕಿಗನ್ನ ಕಾಂಗ್ರೆಸ್ ಅದು ಕಾರಣ ನೇರವಾದಂತ ಹೊಣೆ A1 ಆರೋಪಿ ಜನಾರ್ದನ್ ರೆಡ್ಡಿ, A2 ಆರೋಪಿ ಏನು ಶ್ರೀರಾಮ್ ಅವ್ರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ದರ್ಪ ಸರ್ ರಾಜಕೀಯ ಮಾಡೋದು ಆಯ್ತು ಬಿಡ್ರಿ, ಸಾಕು ಹೇಳಿ ಸಾಕು ಬಿಡಿ. ಅಲ್ಲಿ ಪ್ರಾಣ ಜನಾರ್ದನ್ ರೆಡ್ಡಿ ಗುಂಡಿಟ್ಟು ಹೊಡೆದ್ರ ಅವ್ರ ಕಣ್ಣಿಂದ ಬಂದಿರೋದಾ? ಸರ್, ಇವತ್ತು ಆ ಕುಟುಂಬದ ಜೊತೆಗೆ ಇಡೀ ಎಲ್ಲ ಶಾಸಕರುಗಳು, ಸಚಿವರುಗಳು ಹೋಗಿ ಅವರಿಗೆ ಆರ್ಥಿಕ ನೆರವನ್ನು ಕೊಟ್ಟು ಮಾಡಿದ್ವಲ್ಲ. ಬಿಜೆಪಿ ಅವರಿಗೆ ನಿಜವಾಗ್ಲೂ ಮನುಕುಲದ ಮೇಲೆ ಬೆಲೆ ಇದ್ದಿದ್ರೆ ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಆ ಸಾವಿಗೆ ಆ ನಾಯಕರುಗಳು ಹೋಗಿ ನಿಂತ್ಕೊಂಡ್ಬಿತ್ತಲ್ಲ. ಈ ರಾಕ್ಷಸೀಯ ವರ್ತನೆಗಳು ಬಿಜೆಪಿ ಅವರಿಗೆ ಒಂದೇ ನಿಮಿಷ ಒಂದು ಬ್ರೇಕ್. ದಿನಸರಿಗ ವಿಡಿಯೋಗಳನ್ನ ಕ್ಲಿಪ್ಪಿಂಗ್ ನೋಡಿದಿರಿ ನೀವು, ಜನಾರ್ದನ್ ರೆಡ್ಡಿ ಮನೆ ಕಡೆ ಫೈರ್ ಮಾಡೋದು, ಆ ಟರ್ಬನ್ ಹಾಕೊಂಡ ಖಾಸಗಿ ವ್ಯಕ್ತಿ ಅಂತ ಹೇಳಿ. ಅಲ್ಲ, ವಿತಂಡವಾದ ಕಾಂಗ್ರೆಸ್ ನಾಯಕರು ಮಾಡ್ತಿದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಫೈರೇ ಆಗಿಲ್ಲ, ಆ ಕಡೆಯಿಂದ ಬಂದಿದೆ ಬುಲೆಟ್ ಅಂತ ಹೇಳ್ತಿದ್ದಾರೆ ಸರ್. ಇವಾಗ ನಾವು ನೋಡ್ದಂಗೆ ಯಾರು ಮೊನ್ನೆ ಜಿ ಪರಮೇಶ್ವರ್ ಅವರು ಮಾತಾಡಿದ್ರು, ಮೊನ್ನೆ ಗೃಹ ಸಚಿವರು, ನಾನು ನೋಡಿಲ್ಲ, ನಾನು ಹೇಳಿಲ್ಲ, ನಾನು ಕೇಳಿಲ್ಲ, ಅಷ್ಟೇ ನಾವು ಕೇಳಿದ್ದಲ್ಲಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಂದ್ರೆ ಇದು ಅಸಮರ್ಥ ಸರ್ಕಾರ. ಒಬ್ಬ ಗೃಹ ಸಚಿವ ಇಲ್ಲಿ ಫೇಲ್ಯೂರ್ ಕಂಪ್ಲೀಟು. ನೀವು ಇಲ್ಲಿ ನಡೆದಂತ ಕಾಲ್ ತುಳ್ತ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ, ಪ್ರತಿಯೊಂದು ಹಂತದಲ್ಲಿ ನೋಡಿ ಇವರು ಸರ್ಕಾರ ಪೂರ್ತಿ ನೆಗೆದು ಬಿದ್ದೋಗಿದೆ.
ನಾವು ಕ್ಲಿಯರ್ ಕಟ್ ಆಗಿ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಸತ್ತೋಗಿದೆ ಲಾ ಅಂಡ್ ಆರ್ಡರ್ ರಾಜ್ಯದಲ್ಲಿ ಸತ್ತೋಗಿದೆ. ಸತ್ತೋಗಿದೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಒಂದೊಂದು ಜಿಲ್ಲೆಗಳನ್ನ ಒಬ್ಬೊಬ್ರು ರಿಪಬ್ಲಿಕ್ ಮಾಡ್ಕೊಬಿಟ್ಟವ್ರೆ. ಇವತ್ತು ಬಳ್ಳಾರಿ ಒಬ್ರಿಗೆ, ಈ ಕಡೆ ರಾಮನಗರ ಒಬ್ರಿಗೆ, ಹಾಸನ ಒಬ್ರಿಗೆ, ಮಂಡ್ಯ ಒಬ್ರಿಗೆ, ಈ ತರ ರಿಪಬ್ಲಿಕ್ ಮಾಡ್ಕೊಂಡು ಇವತ್ತು ಜನಸಾಮಾನ್ಯರಿಗೆ ಕೆಲಸಗಳಾಗ್ತಾ ಇಲ್ಲ. ಎಲ್ಲಾ ರಾಜಕೀಯ ದ್ವೇಷದಲ್ಲಿ, ಕೋಮುಗಳಲ್ಲಿ ಬೆಂದು ಜನ ಸಾಯ್ತಾ ಇದ್ದಾರೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಈಕ್ವಾಲಿಟಿ ಇಲ್ಲ. ಸಂವಿಧಾನ ಪುಸ್ತಕ ಇಟ್ಕೊಂಡು ರಾಹುಲ್ ಗಾಂಧಿ ಓಡಾಡ್ತಾರೆ ಅಷ್ಟೇ. ಇವತ್ತು ಸಂವಿಧಾನ ಎಲ್ರಿಗೂ ರೀಚ್ ಆಯ್ತಾ ಇಲ್ಲ. ಇವರ ಈಗ ಆಯ್ತಪ್ಪ, ಬಳ್ಳಾರಿಲಿ ಇವ್ರೇನೋ ಪರ್ಮಿಷನ್ ತಗೊಂಡಿದಾರ ಫ್ಲೆಕ್ಸ್ ಹಾಕಕ್ಕೆ? ಪರ್ಮಿಷನ್ ಇಲ್ಲ. ಅಲ್ಲೇ ಫೇಲ್ಯೂರ್ ಇವ್ರ ಗೌರ್ಮೆಂಟ್. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾವುದೇ ಜಿಲ್ಲೆಗಳಾಗ್ಲಿ ಇವತ್ತು ಫ್ಲೆಕ್ಸ್ ಆಗ್ಲಿ, ಡ್ರಗ್ಸ್ ಆಗ್ಲಿ, ಆ ಏರಿಯಾ MLA ಆ ಪೊಲೀಸ್ಗೆ ಗೊತ್ತಿಲ್ಲದೆ ವ್ಯವಹಾರ ನಡೆಯೋದಿಲ್ಲ. ಅಷ್ಟಿಲ್ದೆ ಇಷ್ಟು ವ್ಯವಹಾರ ನಡೀತಾ ಇಲ್ಲ. ಇವತ್ತು ಈ ಫ್ಲೆಕ್ಸ್ ಗಳು ಕಟ್ತಾ ಇದ್ದಾರಲ್ಲ, ಬೆಂಗಳೂರಲ್ಲೂ ಕಟ್ತಾವ್ರೆ. ಈ ಬೆಂಗಳೂರಲ್ಲಿ ಕಟ್ಟಂಗೆ ಇಲ್ಲ ಅಂತ ಹೈಕೋರ್ಟ್ ಆರ್ಡರ್ ಇದೆ, ಆದ್ರೂ ಕಟ್ತಾರೆ. ಎಷ್ಟು ಬ್ಲೈಂಡ್ ಸ್ಪಾಟ್ ಗಳಿದೆ ಗೊತ್ತಾ ನಿಮ್ಗೆ? ಸಿಗ್ನಲ್ ಲೈಟ್ ಗಳು ಕಾಣಲ್ಲ. ಮೊನ್ನೆ ಎಷ್ಟೋ ಜನ ಮೇಲೆ ಒಬ್ಬ ಹುಡುಗನ ಮೇಲೆ ಬಿದ್ದು 24 ವರ್ಷದ ಹುಡುಗ ಸತ್ತ. ಇವ್ರೇನಾದ್ರು ಹೈಕೋರ್ಟ್ ಮರ್ಯಾದೆ ಕೊಡ್ತಾ ಇದಾರ? ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ? ಅಲ್ಲ ಸರ್, ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮನೆ ಮುಂದೆ ಬಿಜೆಪಿ ನಾಯಕರು ಬ್ಯಾನರ್ ಹಾಕಿದ್ರು. ಇದೇ BBMP ಅವರು ಯಾರೋ DK ಶಿವಕುಮಾರ್ ಅವ್ರಿಗೆ 50,000 ದಂಡ ಹಾಕಿಲ್ವಾ ಫ್ಲೆಕ್ಸ್ ಕಟ್ಟಿದ್ಕೆ? ಅಂದ್ರೆ ಇವರು ಹೇಳೋದು ವೇದ, ತಿನ್ನೋದು ಬದನೆಕಾಯಿ ಅಂತ. ಇವತ್ತು ಏನ್ ಮಾಡ್ತಾ ಇದ್ದಾರೆ? ಇವತ್ತು ದ್ವೇಷ ಭಾಷಣ ಅಂತೆ. ದ್ವೇಷ ಇವರ GBA ಕರ್ಮಕಾಂಡ, BWSS ಇದು ಈ ಕರ್ಮಕಾಂಡದ ಬಗ್ಗೆ ನಾನು ಹೇಳಿದಕ್ಕೆ ನೆನ್ನೆ ಬಂದು ನಮ್ಮ ಮನೆಗೆ ನೋಟಿಸ್ ಅಂಟ್ಸವ್ರೆ. ರೇ, ಇಂತ ನಾಚಿಕೇಡತನ ಬಿಟ್ಬಿಡ್ರಿ. ನಿಮ್ಮ GBA ಕಚ್ಚಡ ಕೆಲಸಗಳನ್ನ ತೋರಿಸಿ ಸರ್. ಇದನ್ನ ನಿಮ್ಮ ಬಿಲ್ಡಿಂಗ್ ಇವತ್ತು ವ್ಯವಸ್ಥೆ ಎಷ್ಟು ಸತ್ತೋಗಿದೆ ಅಂದ್ರೆ, ಯಾರು ಇವ್ರ ವಿರುದ್ಧ ಮಾತಾಡಿದ್ರೆ ಅವ್ರ ಮನೆಗೆ ನೋಟಿಸ್ ಅಂಟಿಸ್ತಾರೆ, ಅವ್ರು ಕಿರುಕುಳ ಕೊಡ್ತಾರೆ. ಇವತ್ತು GBA ಎಷ್ಟೇ ಕಂಪ್ಲೇಂಟ್ ಹಾಕ್ಲಿ, ಬನ್ನಿ ನಾಳೆ ನಾನು ತೋರಿಸ್ತೀನಿ. ಎಷ್ಟು ಮರ ಬಿದ್ದೋಗವೆ, ಯಾರ ಮನೆ ಬಿದ್ದು ಸಾಯ್ತಾರೆ. ಕಂಪ್ಲೇಂಟ್ ಗಳು ಹಾಕಿದ್ರೆ ನಮ್ಮ ಮನೆಗೆ ನೋಟಿಸ್ ಕೊಡ್ತೀರಿ. ಆ ಕಂಪ್ಲೇಂಟ್ ಗಳು ಇನ್ನೂ ಹಂಗೆ ಬಿದ್ದವೆ. ಡೆಬ್ರಿಸ್ ಗಳು ರೋಡಲ್ಲಿ ಬಿದ್ದಿರೋವನ್ನ ತೆಗಿರಿ ಅಂತ ಫೋಟೋ ಹಾಕಿದ್ರೆ ನಮ್ಮ ಮನೆಗೆ ನೋಟಿಸ್ ಕೊಡ್ತೀರಿ. ಬಳ್ಳಾರಿ ವಿಚಾರಕ್ಕಾಗಿ ಈಗ ನೀವು ಒಂದು ಹಣ ಬಿದ್ದಿದೆ ಅದ್ರ ಬಗ್ಗೆ ಮಾತಾಡೋದ್ರೆ ಕೆಲಸ ಮಾಡ್ತಾರೆ. ಬಳ್ಳಾರಿ ಕೇಸಲ್ಲಿ ಅಂದ್ರೆ ಹೋಮ್ ಮಿನಿಸ್ಟರ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು, ಫಸ್ಟ್ ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡ್ಲಿ. ಸಿದ್ದರಾಮಯ್ಯ ರೆಸಿಗ್ನೇಷನ್ ಕೊಟ್ಬಿಟ್ಟು ಯಾರು ಕೃಷ್ಣ ಬೈರೇಗೌಡರು ಅಂತ ಅವ್ರನ್ನ CM ಮಾಡಿ, ಅವತ್ತು ರಾಜ್ಯ ನೆಮ್ಮದಿಯಾಗಿ ಮಲ್ಕೋತಾರೆ. ಪ್ರತಿಯೊಬ್ಬನಿಗೂ ಕೆಲಸ ಆಗ್ತವೆ ಅಂತ ನಾನು ಹೇಳ್ತೀನಿ. ಇವತ್ತು ಪ್ರೆಸೆಂಟ್ ಸಿಚುವೇಶನ್ಗೆ ಕೃಷ್ಣ ಬೈರೇಗೌಡರು ಒಬ್ಬರೇ ಇಲ್ಲಿಗೆ ಸೂಟಬಲ್. ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲ ಸರ್. ಅಲ್ಲ ಗೋಂದ್ರ ಸರ್, ಈಗ ಬಿಜೆಪಿ ಅವರು ಮಾತೆತ್ತಿದ್ರೆ ರಾಮಾಯಣ, ಅದೇ ರಾಮಾಯಣ ಬರೋದ ವಾಲ್ಮೀಕಿ ಅವ್ರು ಬ್ಯಾನರ್ ಹಾಕಿದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಸರ್ ನೋಡಿ, ಸಿಂಪಲ್ ರಾಮಾಯಣ ವಾಲ್ಮೀಕಿ ಮಹರ್ಷಿ ಅವ್ರನ್ನ ನಾವು ದೇವ್ರಂತ ನಾವು ನೋಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಕೇವಲ ವಾಲ್ಮೀಕಿ ಮಹರ್ಷಿ ಬಗ್ಗೆ ಕಾಂಗ್ರೆಸ್ನವರು ಯಾವ ರೀತಿ ಇದ್ ಅಲ್ಲಲ್ಲ, ರಾಮನ ದೇವಸ್ಥಾನ ಕಟ್ಟಿರ್ತಾವ, ವಾಲ್ಮೀಕಿ ದೊಡ್ಡದು ಏರ್ಪೋರ್ಟ್ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಸರ್, ಮಹರ್ಷಿ ವಾಲ್ಮೀಕಿ ಅವ್ರನ್ನ ದೇವ್ರ ತರ ನೋಡಿರೋದು, ದೇವರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು. ಅದನ್ನ ಕಾಂಗ್ರೆಸ್ಸರಿಂದ ನಾವು ಕಲಿಯೋ ಪರಿಸ್ಥಿತಿ ಇವತ್ತು ನಾವೇನು ಇಟ್ಕೊಂಡಿಲ್ಲ. ಆದ್ರೆ ಇವ್ರ ಮನಸ್ಥಿತಿ ಅರ್ಥ ಮಾಡ್ಕೊಳ್ತೀವಿ ಸರ್. ಆ ಭಾಗದ ಒಬ್ಬ ಶಾಸಕನಾಗಿ ನನಗೆ 5 ನಿಮಿಷ ಇದ್ದಿದ್ರೆ ನಾನು ಸುಟ್ಟಿ
ಬಂದ್ಬಿಡ್ತಿದೆ ಅಂತ ಹೇಳ್ತಾರಂತಾರೆ ಸರ್. ಒಬ್ಬ ಆ ನಗರವನ್ನ ಆ ಕ್ಷೇತ್ರವನ್ನ ಕಾಪಾಡುವಂತ ವ್ಯಕ್ತಿ ಸುಟ್ಟಾಕ್ತೀನಿ ಸುಟ್ಬಿಡ್ತಿದ್ದೆ. ಒಂದ್ ನಿಮಿಷ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸರ್. ಅದನ್ನ ಬಿಜೆಪಿ ತಿರ್ಸ್ತಾ ಇದಾರೆ ಅಂತ. ಯಾರು ಸರ್ ನೀವು ವಿಡಿಯೋ ತೆಗೀರಿ ಸರ್, ಎಲ್ಲ ನಾವು ಕ್ಲಾರಿಫಿಕೇಶನ್ ಇದ್ರೆ ಕೊಡಿ ಸರ್. ಅವರು ಹೇಳಿದ್ಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ನುಲ್ಸ್ಕೊಳ್ಳೋದಕ್ಕೆ ಯಾವ ರೀತಿ ಆಗ್ಬೇಕಾದ್ರೂ ಚೇಂಜ್ ಮಾಡೋಂಥದ್ದು. ಇವತ್ತು ಏನನ ಮಾಡಿ ಸರ್, ಈ ರೀತಿಯ ಬಿಜೆಪಿಯವ್ರನ್ನ ಹತ್ತಿಕ್ಬೇಕು, ಬೇರೆ ಬೇರೆಯವ್ರನ್ನ ಜೋರಾಗಿ ಸರ್ಕಾರ ವಿರುದ್ಧ ಮಾತಾಡೋರ್ನ ಹತ್ತಿಕ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆ ನೀವು ಹೇಳ್ತಾ ಇದ್ರಿ ಸರ್, ಎಲ್ಲಿ ಸಕ್ರಾಯಪಟ್ಟಣದಲ್ಲಿ ಒಬ್ಬ ಕಾರ್ಯಕರ್ತರ ಸತ್ರ ಅಂತ. ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇದಾರ? ಏನಾಗಿದ್ದಾರೆ? ಹಾಗಾದ್ರೆ ನೀವು ಗೃಹ ಮಂತ್ರಿಗಳು ಇದ್ದಿದ್ರೆ ನಿಮ್ದೇ ಕಾರ್ಯಕರ್ತರುಗಳು ಇಷ್ಟೆಲ್ಲ ಸಾವಾಗ್ತಾ ಇದೆ ಅಂದ್ರೆ ಉದ್ದೇಶ ಏನಾಗಾದ್ರೆ ಲಾಂಡ್ ಆರ್ಡರ್ ಏನ್ ಮಾಡ್ತಾ ಇದೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಿಕ್ಕೆ ನಿಮ್ಗೆ ತಾಕತ್ತಿಲ್ವಾ? ಹಾಗಾದ್ರೆ ಸತ್ಯಶೋಧನಾ ಸಮಿತಿ ರೆಡಿ ಇದೆ, ಸತ್ಯಶೋಧನೆ ಮಾಡ್ಬಿಟ್ಟು ಇವತ್ತು FIR ಹಾಕಂಗಿದ್ರೆ ಇವತ್ತು ಆರೋಪ ಇರ್ತಕ್ಕಂಥದ್ದು ಅವ್ನು ಯಾರೋ ಸತೀಶ್ ರೆಡ್ಡಿ ಅನ್ನೋನು. ಇಲ್ಲಿವರೆಗೂ ಅವ್ನು ಎಲ್ಲಿದ್ದಾನೆ, ಏನ್ ಮಾಡಿದ್ದಾನೆ, ಯಾವ ಗನ್ ಮ್ಯಾನ್ ಎಲ್ಲಿ ತಪ್ಪಿಸ್ಕೊಂಡೋದ್ರು ಒಂದು ಮಾಹಿತಿ ಇಲ್ದಲೆ ಕೇವಲ ಗನ್ಗಳನ್ನ ಕಲೆಕ್ಟ್ ಮಾಡಿದ್ರೆ ಹೆಂಗ್ ಕಲೆಕ್ಟ್ ಮಾಡಿದ್ರು ಸರ್? ಗನ್ ಮ್ಯಾನ್ ಇಲ್ದರೆ ಕಲೆಕ್ಟ್ ಮಾಡಕ್ ಆಗುತ್ತಾ? ಅವ್ರು ಇಟ್ಕೊಂಡ್ರೆ ಬೇರೆಯವ್ರು ಇಟ್ಕೊಂಡ್ರೆ ಅದು ಆರ್ಮ್ಸ್ ಆಕ್ಟ್ ಪ್ರಕಾರ ಏನೆಲ್ಲ ಕಾನೂನು ಜರುಗಿಸಬಹುದಾಗಾರೆ? ಯಾರ ಹತ್ರ ಇತ್ತು ಗನ್ಗಳೆಲ್ಲ? ಹಾಗಾದ್ರೆ ಹೇಗ್ ನೀವು ಕಲೆಕ್ಟ್ ಮಾಡ್ಕೊಂಡ್ ಬಂದ್ರೆ? ಯಾವ ಪರಿಧಿ ಮೇಲೆ ನೀವು FIR ಹಾಕಿದ್ರೆ? ಹಾಗಾದ್ರೆ ಇವತ್ತು ಜನಾರ್ ರೆಡ್ಡಿ ಮನೆ ಹತ್ರ ಹೋಗ್ತೀರಾ, ಅಲ್ಲೇ ನೀವು ದೊಂಬಿ ಗಲಾಟೆ ಮಾಡ್ತೀರಾ, ಸಾವಿರಾರು ಜನ ನೀವು ಸೇರಿಸ್ತೀರಾ. ನೀವು ಯಾರ ಮೇಲೆ ಕೇಸ್ ಹಾಕ್ತೀರಾ ಅಂತಂದ್ರೆ ತಿರುಗಿ ನೀವು ಅದೇ ಜನಾರ್ ರೆಡ್ಡಿ ಮೇಲೆ ಹಾಕ್ತೀರಾ, ಶ್ರೀರಾಮುಲು ಮೇಲೆ ಕೇಸ್ ಹಾಕ ನಿಮ್ಮ ಉದ್ದೇಶ ಏನಾಗಾದ್ರೆ ಇರ್ತಕ್ಕಂಥದ್ದು ಒಂದೇ ಸರ್. ಏನನ ಮಾಡಿ ಜನಾರ್ ರೆಡ್ಡಿನ ಶ್ರೀರಾಮುಲುನ ಅಲ್ಲಿ ಏನನ ಮಾಡಿ ನಾವು ಈ ರೀತಿ ಕಾನೂನು ಇತ್ಕೊಂಡೆ ಇವತ್ತು ಬಟ್ಟ ಹಾಕ್ಬೇಕು ಒಂದೇ ಉದ್ದೇಶ ಸರ್. ಇವತ್ತು ಎಲ್ಲಾ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ ಸರ್. ಇವತ್ತು ಕಾಂಗ್ರೆಸ್ ಹೇಳೋ ರೀತಿಯಲ್ಲಿ ಅಧಿಕಾರಿಗಳು ನಡ್ಕೊಂತಾ ಇದ್ದಾರೆ. ನಿಮ್ ಸರ್ಕಾರ ಇದ್ದಾಗ ಹಂಗಲ್ಲ ಸರ್, ಒಂದ್ ನ್ಯಾಯ ಕೊಡುವಂತ ಪೊಲೀಸ್ ಇಲಾಖೆ ಇವತ್ತು ಇದರಲ್ಲಿ ಯಾರು ಗುಂಡಾರಿಸಿದ್ದು ನನ್ನ ಸರ್ ಸ್ಥಳದಲ್ಲಿ ಪೊಲೀಸರು ಇದ್ದಾರೆ ಸರ್. ಪೊಲೀಸರು ಎಲ್ಲವನ್ನು ನೋಡ್ತಾ ಇದ್ದಾರೆ. ಅವ್ರ ಮೇಲೂ ಅದು ತೂರುವಂತ ಕೆಲಸ ಮಾಡಿದ್ರು. ಅವರೆಲ್ಲ ತಪ್ಪಿಸ್ಕೊಂಡು ಹೊಡೋಂತ ವಿಡಿಯೋಗಳನ್ನ ನಾವು ನೋಡ್ತಾ ಇದೀವಿ. ಹೆಂಗೋದ್ರು ಸರ್? ಹಾಗಾದ್ರೆ ಸರ್ ಶ್ರೀರಾಮುಲು ಅವರಲ್ಲಿ ತೋಳು ಏರಿಸ್ಕೊಂಡು ತಟ್ಟೆ ಹೋಗ್ತಾರೆ, ಟ್ರಿಗರ್ ಮಾಡಿದ್ದಾರೆ. ಟ್ರಿಗರ್ ಸರ್, ಒಂದ್ ನಿಮಿಷ ಸರ್, ಹಾಕ್ಬೇಡಿ ಅಂದಾಗ ಎದುರುಗಡೆ ಇದ್ದಾಗ ಈಗ ಸಾವಿರಾರು ಜನ ಬಂದು ನಿಂತ್ಕೊಂಡು ಗಲಾಟೆ ಮಾಡ್ತಾರೆ ಅಂದಾಗ ಮಾಡಬೇಡಿ ಅಂತ ಹೇಳೋದು ತಪ್ಪ ಸರ್? ಹಾಗಾದ್ರೆ ಸರ್ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡಿದವರು, ಮಂತ್ರಿಗಳಾಗಿದ್ದಾರೆ, ಅವ್ರಿಗೂ ಜವಾಬ್ದಾರಿ ಇರುತ್ತಲ್ವಾ? ನಿಮ್ಮ ಜವಾಬ್ದಾರಿ ನೀವು ಕರೆಕ್ಟ್ ಆಗಿ ತೋರಿಸಿದ್ರೆ ಈ ಘಟನೆಗೆ ಎಲ್ಲ ಇಷ್ಟೆಲ್ಲ ಕಾರಣ ಆಗ್ತಾ ಇತ್ತಾ? ನಿಮ್ಗೆ ಎಲ್ಲೋ ಒಂದ್ ಕಡೆ ಆಧಿಪತ್ಯ ಸಾಪಿಸ್ಬೇಕು, ಬಳ್ಳಾರಿ ನಂದೇ ಅನ್ಬೇಕು. ಸದನದಲ್ಲೂ ನೋಡಿದೀವಲ್ಲ ಸರ್, ಇದೇ ಭರತ್ ರೆಡ್ಡಿ ಜನಾರ್ ರೆಡ್ಡಿಯನ್ನ ಏಕವಚನದಲ್ಲಿ ಒಬ್ಬ ಶಾಸಕನ ಯಾವ ರೀತಿ ಮಾತಾಡ್ಬೇಕು ಅಂತ ಭಾಷೆ ಗೊತ್ತಿಲ್ಲದಂತ ಎಲ್ಲ ದೊಡ್ಡದಾಗಿ ಲಂಡನ್ ಓದ್ಕೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿಗೆ ಈ ಭಾಷೆಗಳು ಗೊತ್ತಿಲ್ಲ ಸರ್. ಲಂಡನ್ ಅಲ್ಲಿ ಓದೋದು ಒಂದೇ, ನಮ್ಮೂರ್ ಗೌರ್ಮೆಂಟ್ ಸ್ಕೂಲ್ ಅದು, ನಾವೆಲ್ಲ ಓದಿರೋದು ಒಂದೇ. ಇಂಥ ವ್ಯಕ್ತಿ ಇರ್ತಕ್ಕಂಥವ್ರು ಶಾಸಕ ಲಾಯಕು ಅನಾಲಯಕ ಇವರು ಅರ್ಥ ಮಾಡ್ಕೋಬೇಕು ರಾಜ್ಯದಲ್ಲಿ. ಸರ್ ಈಗ ಭರತ್ ರೆಡ್ಡಿ ಅವ್ರದ್ದು ಸದನದಲ್ಲಿ ನಾವು ನೋಡಿದ್ವಿ ಏಕವಚನದಲ್ಲಿ ಸರ್, ಇನ್ನು 34-33 ವಯಸ್ಸು, ಲಂಡನ್ ಓದಿದ್ದೀನಿ, ಆ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಎಲ್ಲ ಇಷ್ಟು ಜಿದ್ದು ಹಠ ಯಾಕೆ ಅಂತ? ಸುಟ್ಟು ಬಿಡ್ತೀನಿ, ಕೊಲ್ಲಕ್ಕೆ ಬೇರೆ ಬೇರೆ ಅವಕಾಶಗಳಿದ್ವು, ಈ ಮನಸ್ಥಿತಿ ಯಾಕೆ ಅಂತ ಅವ್ರಿಗೆ ಬಂದಿದ್ದು? ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಸರ್. ವಿಧಾನ ಪರಿಷತ್ನಲ್ಲಿ CT ರವಿ ಅವರು ಒಂದು ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಆಡಿರ್ತಕ್ಕಂಥ ಎಕ್ಸಾಂಪಲ್ ಇವತ್ತು ಮುನ್ರತ್ನ ಅನ್ನುವಂತ HIV ಇಂಜೆಕ್ಟ್ ಮಾಡುವಂತ, ಹನಿ ಟ್ರಾಪ್ ಮಾಡುವಂತ ಮುತ್ತು ರತ್ನ ಒಕ್ಕಲಿಗ ಮತ್ತೆ ದಲಿತ ಮಹಿಳೆಯರಿಗೆ ಕಾನೂನು ಪರಿಧಿಯಲ್ಲಿ ಎಲ್ಲರಿಗೂ ಶಿಕ್ಷೆ ಆಗಂತ ಕೆಲಸ ಆಗಲಿ, ಅದನ್ನ ಬಿಟ್ಬಿಡಿ. ನಿಮ್ಮನ್ನ ಮಾತ್ರ ಮುಚ್ಚಿಟ್ಕೊಂಡು ಇನ್ನೊಬ್ರದ್ದು ಹೇಳೋಂತ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ. ನೀವು ಸಭ್ಯತೆಯಿಂದ ಈ ರಾಜ್ಯವನ್ನು ಕಾಪಾಡೋದಾದ್ರೆ ಪರವಾಗಿದ್ರೆ ನೀವು ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ರಾಜ್ಯ ಜನತೆಗೆ ಹೇಳಿ. ಸುಟ್ಟು ಬಿಡ್ತೀನಿ. ಒಂದ್ ನಿಮಿಷ ಸರ್, ಇಲ್ಲಿ ನಾನು ಮಾತಾಡಕ್ ಬಂದಿದ್ದೀನಿ ಸರ್. ಆ ಬಾರಿನೂ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ. ತಾವು ಸ್ವಲ್ಪ ಸಮಾಧಾನ ನಾವು ಮಾತನಾಡಬೇಕಾದ್ರೆ ನನ್ನ ಕ್ಲಾರಿಟಿ ಜನಕ್ಕೆ ಗೊತ್ತಾಗಬೇಕು ಸರ್. ಸರ್ ಇವತ್ತು ಭರತ್ ರೆಡ್ಡಿ ಅವರು ಅವತ್ತು ರಾತ್ರಿ ಮಾತನಾಡುವಾಗ ನಾನು ಮಾತನ್ನ ನೋಡ್ತಾ ಇದ್ದೆ. ಒಂದು ಕಡೆ ಕಾರ್ಯಕರ್ತ ಹೆಣವಾಗಿ ಬಿದ್ದಿದ್ದಾನೆ, ನಮ್ಮ ಪಕ್ಷದ ಕಾರ್ಯಕರ್ತ. ಯಾರಿಗೆ ಆದ್ರೂ ರೋಷ ಆಕ್ರೋಶ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಸಹಜ. ಆದ್ರೆ ಅವ್ರು ಹೇಳ್ತಾರೆ ಆ ರೀತಿ ಮಾಡಬಹುದು, ಆದ್ರೆ ನನ್ನ ಸಂಸ್ಕೃತಿ ಅದಲ್ಲ, ನಾನು ವಿದೇಶದಿಂದನೇ ಶಿಕ್ಷಣ ಪಡ್ಕೊಂಡ್ ಬಂದಿದ್ದೀನಿ ಅನ್ನುವಂತ ವಿಚಾರವನ್ನ ಅವ್ರು ಹೇಳಿದ್ದಾರೆ. ಯಾವ ನ್ಯಾಯ ಕೇಳಿ ಸರ್,
ಇದು ಇವತ್ತು ವಾಲ್ಮೀಕಿ ಸಮುದಾಯದ ಮೇಲೆ ವಿಶೇಷ ಪ್ರೀತಿ ಅನ್ನೋದ್ರ ಬಗ್ಗೆ ಇವ್ರು ಹೇಳಿದ್ರು. ಆ ಫ್ಲೆಕ್ಸ್ ಯಾಕೆ ಹರಿದಾಕಿದ್ರು ಜನರ ಕಣ್ಣಿಗೆ ಕಾಣುವಾಗೆ ಅದನ್ನ ಹೇಳ್ತಾ ಇಲ್ಲ. ಇದೇ ವಾಲ್ಮೀಕಿ ಸಮುದಾಯದ ಇಬ್ಬರು ಯುವಕರು ಇದೇ ಹೊಸಪೇಟೆಯಲ್ಲಿ ಒಂದು ಗೂಡಂಗಡಿ ಹತ್ರ ಟೀ ಕುಡಿಬೇಕಾದ್ರೆ ಇದೇ 6 ವರ್ಷಕ್ಕವರ ಮಗ ಗುರ್ಸಿಕೊಂಡ್ರಲ್ಲ, ಅವ್ರ ಮನೆಗೆ ಪರಿಹಾರ, ಅವ್ರ ಮನೆಗೆ ಸಾಂತ್ವನ ವಾಲ್ಮೀಕಿ ಸಮುದಾಯದವರು ಏನಾದ್ರು ಹೇಳಿದಾರ? ಅಥವಾ ಇವತ್ತು ನಮ್ಮ ಕಾರ್ಯಕರ್ತನ ಬಗ್ಗೆ ಅನುಕಂಪ ಅಂತ ಹೇಳೋರು ನಮ್ಮ ಕಾರ್ಯಕರ್ತನ ಮನೆಗೆ ಏನಾದ್ರು ಹೋಗಿದಾರ? ಸರ್, ಈಗ ನಾವು ಎರಡು ಪ್ರಕರಣಗಳನ್ನ ಉತ್ತರ ಕನ್ನಡದಲ್ಲಿ ಒಬ್ಬ ಗಾಳಿಗ ಅನ್ನುವಂತ ಮೇ ಬಿ ಆ ಹೆಸರು ನಾನು ಮರ್ತಿದ್ರು ಕ್ಷಮಿಸಬೇಕು, ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಕಾರ್ಯಕರ್ತನ ಮನೆಗೋಗಿ ಸಾಂತ್ವನ ಹೇಳಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಸರ್ ಹರ್ಷ ಅವರ ಒಂದು ಹತ್ಯೆ ಆಯ್ತಲ್ವಾ ಸರ್, ಇವ್ರದೇ ಆಳ್ವಿಕೆ. ಪ್ರವೀಣ್ ನೆಟ್ಟ ಅವರವರ ಹತ್ಯೆ ಆಯ್ತಲ್ವಾ ಸರ್, ಇವ್ರದೇ ಆಳ್ವಿಕೆ. ಆಗ ನಡೆದಂತ ಕರ್ಫ್ಯೂ ಇದ್ರೂ ಸಮೇತ ಆ ಹೆಣವನ್ನು ಯಾವ ರೀತಿ ಮೆರವಣಿಗೆ ಮಾಡಿ ಆ ಒಂದು ಗಲಾಟೆ ಎಬ್ಬಿಸುವಂತ ಕೆಲಸ ಎಲ್ಲ ಮಾಡಿದ್ರಲ್ಲ ಸರ್. ನಮಗೊಂದು ಸಂಸ್ಕೃತಿ ಇದೆ. ನಮ್ಮ ನಾಯಕರು ಯಾರೋ ಭರತ್ ರೆಡ್ಡಿ ಅವರಾಗಿರ್ಬೋದು ಅಥವಾ ಗಣೇಶ್ ಅವರಾಗಿರ್ಬೋದು ಹೆಣಕ್ಕೆ ಹೆಗಲು ಕೊಟ್ಟು ಅವ್ರ ಕುಟುಂಬದವ್ರ ಜೊತೆ ಅವತ್ತಿಂದ ಇವತ್ತಿನ ಭಯ ಶುರುವಾಗಿದೆ. ನಾವು ಈ ಕಾನೂನಿಗೆ ಬೆಲೆ ಕೊಡ್ತೀವಿ, ಈ ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ. ಈ ರೆಡ್ಡಿ ಪಟಾಲಂ ಯಾರು ಜನಾರ್ದನ್ ರೆಡ್ಡಿ ಪಟಾಲಂ ಏನಿದೆಯಲ್ಲ, ಜನಾರ್ದನ್ ರೆಡ್ಡಿನ ಊರ್ ಬಿಟ್ಟು ಕೋಟೆ ಭಯ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿ ಬಂದಿದೆ ವಾಪಸ್ ಅಂತ ಭಯ. ಯಾವ ಭಯ ಸರ್? ಕಾಂಗ್ರೆಸ್ನವ್ರಿಗೆ ಸರ್ ಕರುಣಾಕರ್ ರೆಡ್ಡಿ ಇವತ್ತು ಗೆದ್ದಿದಾರ, ಸೋಮಶೇಖರ್ ರೆಡ್ಡಿ ಗೆದ್ದಿದಾರ, ವಿಧಾನಸಭಾ ಕ್ಷೇತ್ರ ಮತ್ತೆ ಜನಾರ್ದನ್ ರೆಡ್ಡಿ ಧರ್ಮಪತ್ನಿ ಸೋತಿರುವ ಈ ಸೋಲು ಇವರಿಗೆ ಯಾವ ಭಯ ಪಡ್ಬೇಕು ಸರ್? ಸಂವಿಧಾನದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರ್ವಾಧಿಕಾರ ಅಲ್ಲಿ ಡಿವೈಡ್ ಆಯ್ತು, ಏನೋ ಅವ್ರು ಹೆಂಡತಿ ನಿಂತ್ಕೊಂಡು ಇಲ್ಲಿ ಸಹೋದರ ನಿಂತ್ಕೊಂಡು ಡಿವೈಡ್ ಆಯ್ತು, ಇಡೀ ಅದೃಷ್ಟ ಗೆದ್ದಿದ್ದಾರೆ ಅಂತ ಹೇಳಿ. ನಿಮಿಷ, ಇಡೀ ಅಖಂಡ ವಿಜಯನಗರ ಮತ್ತೆ ಬಳ್ಳಾರಿನಲ್ಲಿ 10 ಕ್ಷೇತ್ರದಲ್ಲೂ ನಾವು ಗೆದ್ದಿದ್ದೀವಿ, ಬೈ ಎಲೆಕ್ಷನ್ ಅಲ್ಲೂ ನಾವು ಗೆದ್ದಿದ್ದೀವಿ, ಸಂಸತ್ ಚುನಾವಣೆಯಲ್ಲೂ ನಾವು ಗೆದ್ದಿದ್ದೀವಿ. ಯಾವ ಡಿವೈಡ್ ಸರ್? ಜನರು ಕಾಂಗ್ರೆಸ್ ಕಡೆ ಆಕರ್ಷಿತರಾಗಿದ್ದಾರೆ. ನಮ್ಮ ಏಳಿಗೆ ಸಹಿಸ್ತೇನೆ, ನಮ್ಮ ಮೇಲೆ ಈ ರೀತಿ ರೌಡಿಸಂ ಮಾಡುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಿದ್ದಾರೆ ಸರ್. ಒಂದು ದಿನಕ್ಕಾದ್ರೂ ಬಿಜೆಪಿನವರು ಇವ್ ಶೋಭಾ ಕರ್ನಾಟಕ ಬಂದ್ ಮಾತಾಡ್ತಾರೆ, ಸೋಮಣ್ಣ ಬಂದ್ ಮಾತಾಡ್ತಾರೆ, ಪ್ರಹ್ಲಾದ್ ಜೋಶಿ ಬಂದ್ ಮಾತಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅವರು ಪೋರ್ಟ್ಫೋಲಿಯೋಗಳಲ್ಲಿ ಒಂದು ಕೊಡುಗೆ ನಮ್ಮ ತೆರಿಗೆ ವಿಚಾರದಲ್ಲಿ ನಮಗೆ ಬರಬೇಕಾದ 7,200,000 ಕೋಟಿ ರೂಪಾಯಿ ತೆರಿಗೆ ಬಗ್ಗೆ ಮಾತಾಡ್ತಾರೆ. ಹಣಕಾಸು ಕರ್ನಾಟಕಕ್ಕೆ ಹೆಣ ಬಿದ್ದಾಗ ಬರುವಂತ ಬಳ್ಳಾರಿ ರಾಜಕೀಯ ಅಂತ ಬಂದ್ರೆ ನಮಗೆ ಸಾಕಷ್ಟು ಅದಕ್ಕೆ ಇತಿಹಾಸ ಇದೆ. ಸುಷ್ಮಾ ಸ್ವರಾಜ್ ಅವರಂತವ್ರು ಅಲ್ಲಿ ಸ್ಪರ್ಧೆ ಮಾಡಿದಂಥವ್ರು. ಬಟ್ ರಕ್ತ ಅನಿವಾರ್ಯನ ಅಂತ ಬಳ್ಳಾರಿ ಪಾಲಿಟಿಕ್ಸ್ಗೆ ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು, ಇವತ್ತಿನ ಪಾಲಿಟಿಕ್ಸ್ ಹೆಂಗಿದೆ ಅಂದ್ರೆ ಸತ್ತೋವ್ರ ಮನೆಯಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳುವಂತ ಜನ ಇವರು. ಡೆಫಿನೆಟ್ಲಿ ಇವತ್ತೇನಾಗಿದೆ ಅಂದ್ರೆ ಸಾಯೋರು ಯಾರು ಕಾರ್ಯಕರ್ತರು. ಇದೇ ಬೆಳಗಾವಿಲಿ ಬಿಜೆಪಿ ಅವರು DCC ಬ್ಯಾಂಕ್ ಅಧ್ಯಕ್ಷರು, ಕಾಂಗ್ರೆಸ್ ಅವರು ಉಪಾಧ್ಯಕ್ಷರು. ಅದೇ ಬಳ್ಳಾರಿಲಿ ಇವತ್ತು ವೈರಿಗಳು ಶೂಟೌಟ್. ಅಂದ್ರೆ ಇವತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಇವ್ರನ್ನ 2 ಮುಖಗಳಿದೆ. ಅಧಿಕಾರ ಸಿಗ್ತದೆ ಅಂದಾಗ ಇಬ್ರು ಒಂದಾಯ್ತಾರೆ, ಎಲ್ಲಿ ಅಧಿಕಾರ ಇವರು ಕೈ ಮೀರ್ತಾ ಇದೆ ಅಂದಾಗ ಶತ್ರುಗಳಾಗ್ತಾರೆ. ಅಲ್ಲಿ ಸಾಯೋದು ಯಾರು ಅಂದ್ರೆ ಸಾಮಾನ್ಯ ಕಾರ್ಯಕರ್ತರುಗಳು. ಇವತ್ತು ಕಾರ್ಯಕರ್ತರು ತಿಳ್ಕೋಬೇಕು, ನಾನು ಹೇಳ್ತಾ ಇದ್ದೀನಿ ಟಿವಿಲಿ, ಇದೇ ಬೆಳಗಾವಿಲಿ ಇದೇ ಬಿಜೆಪಿ ಅವರು DCC ಬ್ಯಾಂಕ್ ಅಧ್ಯಕ್ಷ ಆಗವ್ರೆ, ಇದೇ ಕಾಂಗ್ರೆಸ್ ಅವರು ಉಪಾಧ್ಯಕ್ಷರಾಗವ್ರೆ. ಅಂದ್ರೆ ಅಷ್ಟೋ ಅನ್ಯೋನ್ಯತೆ ಅವ್ರೆ. ನೀವು ಬೀದಿಲಿ ಹಾಕ್ರಪ್ಪ ಹೆಣ ಆಯ್ತೀರಾ, ಇವರು ರಾತ್ರೋರಾತ್ರಿ ಇವ್ರ ಫೈಲ್ಗಳಿಗೆ ಇವ್ರು ಸೈನ್ ಹಾಕ್ತಾರೆ, ಅವ್ರ ಫೈಲ್ಗೆ ಇವ್ರು ಸೈನ್ ಹಾಕ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಗಳವ್ರೆ. ಯಾಕೆ ಕಾರ್ಯಕರ್ತರು ಈ ಮೊಂಡತನಕ್ಕೆ ಹೋಗಿ ನಿಮ್ಮಗಳ ಜೀವಗಳನ್ನ ಕಳ್ಕೊತೀರಾ? ನಿಮ್ಗೆ ನಿಜವಾಗಿ ರಾಜಕೀಯ ಮಾಡಬೇಕು ಅಂದ್ರೆ ಶಿಕ್ಷಣ ಕೇಳಿ, ಆರೋಗ್ಯ ಕೇಳಿ, ಮೂಲಭೂತ ಸೌಕರ್ಯ ಕೇಳಿ, ಅದ್ಬಿಟ್ಟು ಯಾವ್ದೋ ಕಿತ್ತೋಗಿರೋ ಬ್ಯಾನರ್ಗಳಿಗೆ ನಿಮ್ಮ ಪ್ರಾಣಗಳನ್ನ ಯಾಕೆ ಕಳ್ಕೊತೀರಾ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಈ ದೇಶ ಹಾಳಾಗ್ತಾ ಇರೋದೇ ಈ ಸಿಸ್ಟಮ್ ಅಲ್ಲಿ. ಯಾಕೆ ಇವತ್ತು ಸತ್ತೋರ್ ಮನೆಯಲ್ಲಿ ಬೇಳೆಕಾಳು ಬೇಯಿಸ್ಕೋತಾರೆ, ಇವ್ರಿಗೆ ಅಧಿಕಾರ ಬಂದ ಕಡೆ ಇವರು ಒಂದಾಗಿರ್ತಾರೆ. ಈ ಒಂದು ಸಿಸ್ಟಮ್ ಇಂದ ಏನಾಗ್ತಾ ಇದೆ, ಪಾಪ ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈ ಎಲ್ಲಾ ವ್ಯವಸ್ಥೆನೇ ಟೋಟಲ್ ಏನಾಗಿದೆ, ಕರ್ನಾಟಕದ ವ್ಯವಸ್ಥೆ ಒಂದು ಸರಿಯಾದ ರೀತಿಲಿ ಸಂವಿಧಾನಾತ್ಮಕವಾಗಿ ನಡೀತಾ ಇಲ್ಲ. ಮತ್ತೆ ಹೈಕೋರ್ಟ್ ಕೂಡ ಇದರಲ್ಲಿ ಇಂಟರ್ಫರೆನ್ಸ್ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ
ಸುಮೋಟೋ ಕೇಸ್ಗಳನ್ನ ಹಾಕ್ಬೇಕು. ಇವತ್ತೇನು ಇವರು ಬ್ಯಾನರ್ಗಳನ್ನ ಇಲ್ಲಿಗಲ್ ಆಗಿ ಅಳವಡಿಸ್ತಾ ಇದ್ದಾರೆ ಅದನ್ನ ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ, ಅಲ್ಲಿ ನೀವು ನೋಡ್ದಂಗೆ ಒಬ್ಬ ಗನ್ಮ್ಯಾನು ಯಾಕೆ ಒಂದು ಪ್ರೈವೇಟ್ ಜಾಗಕ್ಕೆ ಹೋಗ್ತಾನೆ, ಬ್ಯಾನರ್ ಕಟ್ಟೋ ಜಾಗಕ್ಕೆ ಹೋಗ್ತಾನೆ, ಅಲ್ಲಿ ಯಾವ್ದಾದ್ರು ಇವ್ರದ್ದು ಪ್ರೊಸೆಷನ್ ಇದೆಯಾ, ಅಲ್ಲಿ ಯಾವ್ದಾದ್ರು ಪರ್ಮಿಷನ್ ತಗೊಂಡಿದಾರ, ಆಮೇಲೆ ಆ ಗನ್ಮ್ಯಾನು ನೇರ ಒಂದು ಮನೆ ಮೇಲೆ ಫೈರಿಂಗ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಅ ಪ್ರೀ ಪ್ಲಾನ್ ಅಂತಾನೆ ಇಲ್ಲಿ ನಿಜವಾಗಿ ಕಾಣ್ತಾ ಬರುತ್ತೆ. ಅಂದ್ರೆ ಸರಿ, ಗನ್ಮ್ಯಾನ್ಗೆ ಸೂಚನೆ ಕೊಟ್ಟಿದ್ಮೇಲೆ ಆತ ಅಲ್ಲಿ ಫೈರ್ ಮಾಡಿರ್ಬೋದಾ, ಈಗ ಅಥವಾ ಅವನೇ ಯಾವುದೇ ಫೈರಿಂಗ್ ಆದ್ರೂ ಲಿಖಿತ ಆದೇಶ ಬೇಕು. ಲಿಖಿತ ಆದೇಶ ಅದು DC ಇಂದ ಆಗ್ಬೇಕು, ಇಲ್ಲ ತಹಸೀಲ್ದಾರ್ ಇಂದ ಆಗ್ಬೇಕು, ಇಲ್ಲ ಸರ್ಕಾರದಿಂದ ಆಗ್ಬೇಕು. ಇಲ್ಲಿ ಯಾವುದೂ ಕೂಡ ಆಗಿಲ್ಲ. ಮತ್ತೆ ಇಂಟೆಲಿಜೆನ್ಸ್ ಇಸ್ ಕಂಪ್ಲೀಟ್ಲಿ ಫೇಲ್ಯೂರ್. ಇದು ಪ್ರೀ ಪ್ಲಾನ್ ಆಗಿದ್ರು ಕೂಡ ಇವ್ರದೇ ಸರ್ಕಾರ ಇದ್ದು ಇವ್ರದೇ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದ್ರೆ ಇಲ್ಲಿ ಅಲ್ಲಿನ ಏನ್ ಜಮೀರ್ ಅಹಮದ್ ಅವ್ರೆ ಅಲ್ಲಿ ಫಸ್ಟ್ ಅವ್ರನ್ನ ವಜಾ ಮಾಡಬೇಕು ಬಳ್ಳಾರಿ ಉಸ್ತುವಾರಿಯಿಂದ, ಮತ್ತೆ ಬಳ್ಳಾರಿ ಇನ್ಚಾರ್ಜ್ ಇಂದ ತೆಗಿಬೇಕು. ಮತ್ತೆ ಮಾನ್ಯ G. ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ಟು ದಯವಿಟ್ಟು ಬೇರೆಯವ್ರು ಯಾರಿಗಾರು ಅವಕಾಶ ಮಾಡಿಕೊಡ್ಬೇಕು. ನಾನು ನೋಡಿಲ್ಲ, ಗೊತ್ತಿಲ್ಲ, ನಾ ಕೇಳಿಲ್ಲ, ಇದನ್ನ ಜನ ನಾವು ಕೇಳಕ್ ಆಗಲ್ಲ. ದಯವಿಟ್ಟು ಇನ್ನು ಮುಂದಾದ್ರೂ ರಾಜ್ಯದ ಲಾ ಅಂಡ್ ಆರ್ಡರ್ನ ಒಂದು ಲೆವೆಲ್ ತಗೊಬನ್ನಿ. ಬೆಂಗಳೂರಲ್ಲಿ ನಾವು ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ಕೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಶಾಂತಿನಗರದಲ್ಲಿ ಇದೇ ಯಾರಿಸ್ ಅವರು ನಮ್ಮ ಶಿವಕುಮಾರ್ ಅಂತ ಕಾರ್ಯಕರ್ತನ ಹೊಡೆದು ಇವರೇ ರಕ್ತ ಬರಿಸಿ ಇವರ ಅಟ್ರಾಸಿಟಿ ಕೇಸ್, ಸರ್ವಾಧಿಕಾರ ನಡೀತಾ ಇದೆ. ಸರ್ವಾಧಿಕಾರ ಇವರ ಅಟ್ರಾಸಿಟಿ. ಏರೋಳ್ಳಿ ಕೆರೆಯಲ್ಲಿ ನಾವೆಲ್ಲ ಹೋಗಿ ಗಲೀಜ್ ಸೇರ್ಕೊತಾ ಐತೆ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ನಮ್ಗಳ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಪೊಲೀಸು ವ್ಯವಸ್ಥೆ ಅಂತೂ ಅಲ್ಲಿಂದ ದುರುಪಯೋಗ ಹೇಗಾಗ್ತಿದೆ, ಸತ್ತೋಗಿದೆ. ಪೊಲೀಸರು ಬಿಡಲ್ಲ ಸರ್, ಇವ್ರು ಇವ್ರು ತಗೊಬಂದು ಎಂ ಎಸ್ ಸಲೀಂ ಕೂರ್ಸ್ಕೊಂಡ ಈ ರಾಜಕೀಯ ಪೊಲೀಸು ಅಯ್ಯಿಂದ ಸರ್ಕಾರ ಅಯ್ಯಿಂದ ಹೊರಗಡೆ ಹೋಗಿಲ್ಲ ಈ ಬಳ್ಳಾರಿ ಘಟನೆಯಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ? ಇವತ್ತು ನಷ್ಟ ಬಂದು ಕಾಂಗ್ರೆಸ್ ಅವ್ರಿಗೆ ಇವರೇ ಫೈರ್ ಮಾಡಿದವರು, ಇವ್ರ ಕಾರ್ಯಕರ್ತನೇ ಸತ್ತಿರೋನು, ಇನ್ಯಾರು ಇಲ್ಲ. ಇದು ಇವರು ಯಾರಿಗೋ ಏನು ಇದೇನೋ ಕೋತಿ ಮೊಸರನ್ನ ತಿಂದು ಮೇಕೆ ಮೆತ್ತಕ್ ಹೋಯ್ತು, ಅದೇ ಮೆತ್ಕೊಬಿಡ್ತು. ಅಂದ್ರೆ ಈ ಏನು ಫೈರ್ ಮಾಡಿದಾನೆ ಆ ಗನ್ಮ್ಯಾನು, ಸತೀಶ್ ರೆಡ್ಡಿ ಆಪ್ತ ಏನು ಗನ್ಮ್ಯಾನ್ ಇದಾನೆ, ಬೇಕು ಅಂತಲೇ ಮಾಡಿಸಿದ್ದು, ಸಿಂಪತ್ತಿ ಗಿಟ್ಟಿಸ್ಕೊಳ್ಸ್ ಮಾಡಿಸಿದ್ದು. ಇಲ್ಲ ಅವರು ಅಲ್ಲಿ ಮಾಡಕ್ ಹೋಗವ್ರೆ, ಅವನಿಗೆ ಬಿದ್ದೈತೆ. ಇಲ್ಲ ಇವರೇ ಮಾಡಿದಾರೆ, ಅವ್ರು ಮಾಡವ್ರೆ ಅಂತ ಹೇಳಕ್ಕೆ. ಕೊನೆಗೆ ಗೊತ್ತಾಗಿರೋದೇನು, ಇವ್ರ ಗನ್ಮ್ಯಾನೆ, ಇವ್ರ ಕಾರ್ಯಕರ್ತನೇ ಸತ್ತವ್ರೆ, ಇವ್ರ ಗಲಾಟೆ ಇವ್ರು ಮುಚ್ಕೊಳ್ಳಕ್ಕೆ ಇವರೇ ಸಾಯಿಸಿರ್ಬೋದು. ಇದಕ್ಕೆ ನಾನು ಉದ್ದೇಶಪೂರ್ವಕವಾಗಿ ರಾಜಕೀಯ ಲಾಭ ಸಿಬಿಐಗೆ ಸಿಬಿಐ ಕೊಡಿ. ಹೆಂಗಿದ್ರೆ ನೀವು ತನಿಖೆ ಮಾಡಬೇಡಿ, ಸಿಬಿಐ ಕೊಡಿ. ಮತ್ತೆ ರಾಜ್ಯಕ್ಕೆ ಅಲ್ಲ ಸರ್, ಮತ್ತೆ ಬೇಗ ಹೇಳಿ, ರಾಜ್ಯಕ್ಕೆ ಇವತ್ತು ರಾಜ್ಯಕ್ಕೆ CRPF ನಿಮ್ಮ ದಬ್ಬಾಳಿಕೆ ಸಹಿಸಕ್ ಆಯ್ತಾ ಇಲ್ಲ. ಈಗ ಝಡ್ ಸೆಕ್ಯೂರಿಟಿ ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅವರು ಪತ್ರನೂ ಬರೆದಿದ್ದಾರೆ. ಈಗ DK ಶಿವಕುಮಾರ್ ಹೇಳ್ತಾರೆ ಇರಾನ್ ನಿಂದ ಅಮೆರಿಕನ್ ಬೇಕಾದ್ರೆ ಕರೆಸ್ಕೊಳ್ರಿ ಅಂತ ವ್ಯಂಗ್ಯ ಮಾಡಿದ್ದಾರೆ ಸರ್. ಭದ್ರತೆ ಕೊಡ್ತಾ ಇಲ್ಲ ಅಂತ ಸರ್. ಈಗ ಈ ರಾಜ್ಯಕ್ಕೆ ಭದ್ರತೆ ಇಲ್ಲ ಸರ್ಕಾರದಿಂದ. ಯಾಕೆಂದ್ರೆ ಯಾವಾಗ ಯಾವ ಘಟನೆಗಳು ಎಲ್ಲಿ ನಡೀತವೆ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ತಾ ಇದ್ರೆ ನಮ್ಗೆ ಈ ಸರ್ಕಾರ ಇದೆಯಾ ಇಲ್ಲ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ನೋಡುವಂತ ಪರಿಸ್ಥಿತಿ. ಯಾಕೆಂದ್ರೆ ಈ ರಾಜ್ಯ ಜನತೆಗೆ ಈ ಸರ್ಕಾರದ ಮೇಲೆ ವಿಶ್ವಾಸನೇ ಇಲ್ಲ, ನಂಬಿಕೆನೇ ಇಲ್ಲ. ಯಾಕೆಂದ್ರೆ ಏನನ್ನ ಘಟನೆಗಳು ನಡೀತಾವೆ ಅಂತದ್ರ ಬಗ್ಗೆ ಅದನ್ನೆಲ್ಲ ಒಂದ್ ಕಡೆ ಸಣ್ಣ ಘಟನೆ ಅಂತ ಹೇಳುವಂತ ಗೃಹ ಮಂತ್ರಿಗಳು, ಏನು ನಡೆದೇ ಇಲ್ಲ ನೋಡ್ತೀವಿ ತಿಳ್ಕೊಂತೀವಿ ಹೇಳುವಂತ ಮುಖ್ಯಮಂತ್ರಿಗಳು, ಇದು ಕೇಳಿ 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 ಇವತ್ತು ನಮ್ಗೆ ಬೇಸರ ತಂದ್ಬಿಟ್ಟಿದೆ ಸರ್. ಯಾಕೆಂದ್ರೆ ಜನ ಎಲ್ಲೂ ಕೂಡ ಎಲ್ಲ ಒಂದು ರಕ್ಷಣೆ ಇಲ್ದಲೆ ಅವರೇ ರಕ್ಷಣೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಇವತ್ತು ಇಳಿಯುವಂತ ಪರಿಸ್ಥಿತಿ. ಜನಾರ್ದನ್ ರೆಡ್ಡಿ ಅವರು ಬೆಂಬಲಿಗರು, ಶ್ರೀರಾಮುಲು ಇಟ್ಕೊಂಡಿದ್ದಾರೆ, ರಾಜ್ಗಳನ್ನ ಇಟ್ಕೊಂಡಿದ್ದಾರೆ, ಬೇಕಾದ್ರೆ ವಿಡಿಯೋ ತೋರಿಸ್ತೀವಿ. ಬರೀ ಒಂದ್ ಕಡೆಯಿಂದ ಆಗಿಲ್ಲ ಸರ್ ಇದು. ನೋಡಿ ಸರ್, ಇವತ್ತು ಪಬ್ಲಿಕ್ ಆಗಿ ಒಂದು ರಾಡ್ ಇರ್ಬೋದು, ಒಂದು ಕಡ್ಡಿ ಇರ್ಬೋದು, ದೊಣ್ಣೆ ಇಟ್ಕೊಂಡು ಅವತ್ತು ಆ ಜಾಗದಲ್ಲಿ ಕಾಣಿಸ್ತಾರೆ, ಯಾರನ್ನಾರು ಒಳಗಡೆ ಹಾಕ್ಬೇಕು ಸರ್. ಪೆಟ್ರೋಲ್ ಬಿಟ್ಟಿದ್ದಾರೆ. ಇವತ್ತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಘಟನೆಗಳು ಎಲ್ಲ ಆದ್ರೂ
ಅಲ್ಲಿ ಒಂದ್ ಕಡೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಕೈ ಕಟ್ಟಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಯಾರು ರಕ್ಷಣೆ ಮಾಡ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರ್, ಅಧಿಕಾರಿಗಳ ವೈಫಲ್ಯ ಸರ್. SP ಅವರು ಒಂದೇ ದಿನ ಅದ್ರ ಜೊತೆಯಲ್ಲಿ ಸರ್ಕಾರ ಜವಾಬ್ದಾರಿ ಏನ್ ಸರ್? ಹಾಗಾದ್ರೆ ಸರ್ಕಾರ ನಡೆಸ್ತಾರೆ, ಜವಾಬ್ದಾರಿ ಇರ್ಬೇಕಲ್ವಾ? ಇಂಥ ಘಟನೆಗಳು ನಡೆದಾಗ ಎಲ್ಲೋ ಒಂದು ಫ್ಲೆಕ್ಸಿಗ್ ಬ್ಯಾನರ್ ಅದು ಹಿಂದಿನ ದಿನನೇ ಇಂಥ ಸೂಚನೆ ಇದೆ ಅಂತ ಹೇಳ್ತಾರೆ. ಏನ್ ಮಾಡ್ತಾ ಇದ್ರಾಗಾರೆ? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ರಾಗಾರೆ? ಮಾಹಿತಿ ತಿಳ್ಕೊಂಡು ಸರಿಯಾದ ಒಂದು ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೋದಾಯ್ತಲ್ವರ ಸರ್? ಅಲ್ಲಿ ಉದ್ದೇಶ ಇದ್ದಿದ್ದೇನೆ ಆ ವ್ಯಕ್ತಿ ಯಾರು ಸತೀಶ್ ರೆಡ್ಡಿನನ್ನು ಆ ಮನೆ ಮುಂದೆ ಚೇರ್ ಹಾಕಿ ನಾನು ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಧಮಕಿ ಹಾಕೋ ರೀತಿಯಲ್ಲಿ ಅವರ ಪಟಾಲಂ ಕಟ್ಕೊಂಡು ಹೋಗ್ಬಿಟ್ಟು ನಾನು ಕಟ್ಟಿಸ್ತೀನಿ ಸರ್. ನಾವು ಇದೆಲ್ಲ ನೋಡ್ತಿದ್ದು ಒಂದು ಸಿನಿಮಾದಲ್ಲಿ ಸರ್. ಇವತ್ತು ಸಿನಿಮಾದಲ್ಲಿ ನಡೆಯುವಂತ ಘಟನೆ ಇವತ್ತು ಈ ಬಳ್ಳಾರಿಯಲ್ಲಿ ನಡೆದಿದೆ ಅಂದ್ರೆ ಕಾಂಗ್ರೆಸ್ ಯಾವ ಮನಸ್ಥಿತಿಯನ್ನು ಹೊಂದ್ಕೊಂಡು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ? ಇದು ಒಟ್ಟು ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಲ್ವಾ? ಹಾಗಾದ್ರೆ ನೀವು ಒಂದು ಏನಾರ ಮಾಡಿ ಆ ಮನೆ ಮುಂದೆ ಕಟ್ಟಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದೋರ್ತ ನೀವು ಹೋಗ್ಬಿಟ್ಟು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಉದ್ದೇಶ ಕಾರ್ಯಕ್ರಮ ಮಾಡೋದಿತ್ತ ಇಲ್ಲ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡಿ ಏನಾರ ಮಾಡಿ ಮನೆನ ಧ್ವಂಸ ಮಾಡ್ಬೇಕು ಅಂತ ಮಾಡಿದ್ರ? ಭರತ್ ರೆಡ್ಡಿ ಅವ್ರಿಗೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಸಲಹೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಪಾಠ ಮಾಡ್ತಾ ಇಲ್ಲ, ನೀತಿ ಪಾಠನ ಇನ್ನೂ ಪ್ರಚೋದನೆ ಕೊಡ್ತಾ ಇದ್ರ? ಹಾಗಾದ್ರೆ ಸರ್ ನೋಡಿ, ಸಿದ್ದರಾಮಯ್ಯನವ್ರಿಗೆ ಯಾವ ಒಂದು ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಶಾಸಕನ ಜೊತೆ ನಾನು ಮಾತಾಡಲ್ಲ ಅಂತಂದ್ರು. ಖಂಡಿತವಾಗ್ಲು ಸರ್, ರಾಜ್ಯ ಜನತೆ ಅದನ್ನೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಶಾಸಕನಿಗೆ ಒಂದು ಕಾಮನ್ ಸೆನ್ಸ್ ಇರ್ಬೇಕಾಯ್ತಲ್ವಾ? ಆ ಕಾಮನ್ ಸೆನ್ಸ್ ಇದ್ದಿ ಈ ರಾಜ್ಯದ, ಯಾಕೆಂದ್ರೆ ಸರ್ ಆ ಶಾಸಕನಾಗ್ತಿದ್ದಂಗೆ ಓದ್ ತಗೊಳ್ತಾರೆ ಸರ್. ಈ ದೇಶದ ಈ ರಾಜ್ಯದ ಕಾನೂನನ್ನ ರಕ್ಷಣೆ ಮಾಡುವಂಥದ್ದು ಯಾವುದೇ ಒಂದು ಅಹಿತರ ಘಟನೆಗಳಿಗೆ ನಾವು ಯಾವುದು ಸಾಕ್ಷಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿರೋ ಸಾಕ್ಷಿ ಯಾವ್ದಿದು? ಒಬ್ಬ MLA ಆಗ್ಬಿಟ್ಟು ಒಬ್ಬ MLA ಮೇಲೆ ಬೇಕಾದ ರೀತಿಯಲ್ಲಿ ನಾನು ಏನಾದ್ರು ಧ್ವಂಸ ಮಾಡ್ಬೋದು, ಗುಂಪನ್ನೆಲ್ಲ ಒಂದ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಧ್ವಂಸ ಮಾಡ್ಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ನಡ್ಕೊಂಡ್ರೆ ಮುಂದಿನ ಬರ್ತಕ್ಕಂಥ ಯುವಕರ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀಳ್ಬೋದು ಸರ್? ಇದು ಅರ್ಥ ಆಗ್ಬೇಕಲ್ವಾ? ಈಗ ಕೇವಲ ಈ ಭರತ್ ರೆಡ್ಡಿ ಅವ್ರದ್ದು ಅಷ್ಟೇ ಪಾತ್ರನ ಅಥವಾ ರಾಜ್ಯದ ನಾಯಕರು ಏನಿದ್ದಾರೆ ಅಂದ್ರೆ ಮೇಲ್ಮಟ್ಟ ಅವ್ರ ಪ್ರಚೋದನೆ ಎಂಟ್ರಿ ಆಗಿದೆ ಇನ್ಮೇಲೆ ನಮ್ಗೆ ಉಳಗಾಲ ಅಂತ ಅವರೇ ಮಾಡಿಸಿದ್ರು? ಯಾಕೆಂದ್ರೆ ಜನಾರೆಡ್ಡಿ ಅವರು ಮತ್ತೆ ಎಲ್ಲ ಆಕ್ಟಿವ್ ಆದ್ರೆ ಈ ಭಾಗದಲ್ಲಿ ಮತ್ತೆ ಬಿಜೆಪಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದೇ ಒಂದು ಸರ್. ಒಂಥರ ಪಾಳ್ಯಗಾರಿಕೆ ರೀತಿಯ ಭಾಷೆಗಳನ್ನ ನೋಡ್ತಾ ಇದ್ರೆ ಅಲ್ಲಲ್ಲ ಪಾಳ್ಯಗಾರಿಕೆ ರೀತಿಯಲ್ಲಿ ಅವರೇನೋ ಅಲ್ಲ ಜನಾರ್ದನ್ ರೆಡ್ಡಿ ಬಗ್ಗೆ ಗನ್ಮ್ಯಾನ್ಗಳನ್ನ ತಗೊಂಬಂದು ಬಳ್ಳಾರಿನಲ್ಲಿ ಏನ್ ಪ್ರದರ್ಶನಕ್ಕೆ ಇಟ್ಕೊಂಡಿದ್ದಾರೆ? ಆಯ್ತು ಸರ್, ಕೇಳೋಣ. ಅಲ್ಲ ಸರ್, ಜನಾರ್ದನ್ ರೆಡ್ಡಿ ಬಗ್ಗೆ ಎಷ್ಟು ಹೇಳ್ತಾ ಇದ್ರಿ ನೀವು? 2023 ಎಲೆಕ್ಷನ್ ಆದ್ಮೇಲೆ ರಾಜ್ಯಸಭಾ ಚುನಾವಣೆ ಆಯ್ತು. ಅವಾಗ ನಿಮ್ಮ CM DCM ಹಗ್ ಮಾಡ್ಕೊಂಡು ಅವ್ರಿಗೆ ಹಾಲು ಏನು ಹಾರ ತುರ ಹಾಕಿದ್ರಿ ಸರ್. ರಾಜ್ಯಸಭಾ ಎಲೆಕ್ಷನ್ ನೋಡಿದೀವಿ ನೋಡಿ. ರಾಜ್ಯಸಭಾ ಅಜಯ್ ಮಾಂಕೆನ್ನ ರಾಜ್ಯಸಭಾ ಮಾಡ್ಬೇಕಾದ್ರೆ ಓಟ್ ಹಾಕ್ಸ್ಕೊಂಡ್ರಲ್ವಾ? ನೀವು ಮಾತಾಡಿದ್ರೆ ನಾನು ಹೇಳ್ದೆ ಮೈ ರಿಕ್ವೆಸ್ಟ್ ಮೂರನೇ ಸರಿ ಹೇಳ್ತಾ ಇದ್ದೀನಿ. ಅಜಯ್ ಓಟ್ ನೀವೇ ಸನ್ಮಾನ ಮಾಡಿ ಕೇಳಿ ಸರ್. ಸರ್, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ಒಂದು ಮತದಾನದ ಹಕ್ಕು ಅಂತಿರ್ತದೆ. ಆ ಮತದಾನದ ಹಕ್ಕಲ್ಲಿ ಒಬ್ಬ ಸ್ವಾತಂತ್ರ್ಯ ಅಭ್ಯರ್ಥಿಯ ಓಟನ್ನ ಪಡೆಯೋದ್ರಲ್ಲಿ ಅಪರಾಧ ಅಂತ ಏನಾದ್ರು ಇದೆಯಾ? ಇಲ್ಲ, ಕಾನೂನಾತ್ಮಕವಾಗಿ ನಾವು ಪಡೆದಿದ್ದೀವಿ. ನಾವು ಒಬ್ರು ಬೆಂಬಲ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನ ನೀವು ಇಲ್ಲಿಗೆ ಜೋಡಣೆ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಸರ್, ನನಗೆ ಅನಿಸುವಂಥದ್ದು ರಾಜ್ಯದಲ್ಲಿ ಅನೇಕ ವಿಚಾರಗಳಿದ್ದಾಗ, ಕೇವಲ ಒಂದು ಹೆಣಗಳು ಬಿದ್ದಾಗ ಅಥವಾ ಹಿಂದೂ ಮುಸಲ್ಮಾನು ಅನ್ನುವಂತಹ ವಿಚಾರಗಳು ಬಂದಾಗ ಅದನ್ನ ಪ್ರಕ್ಷುಬ್ಧತೆಗೆ ತೆಗೆದುಕೊಂಡು ಹೋಗುವಂಥದ್ದು ಯಾವ ಚಾಳಿ? ಕೋಗಿಲು ವಿಚಾರದಲ್ಲಿ ವಾಸೀಂ ಅನ್ನುವಂತಹ ವ್ಯಕ್ತಿ ಜೊತೆಗೆ ಯಾರು ವಿಜಯ್ ಎನ್ನುವಂತಹ ವ್ಯಕ್ತಿ ಶಾಸಕ ಅಂತ ಗೊತ್ತಾದ ತಕ್ಷಣ ವಿಚಾರ ನಿಂತೋಯ್ತು. ಅಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳಕ್ ಆಗ್ತಾ ಇಲ್ಲ. ವಿಡಿಯೋಗಳೆಲ್ಲ ಬರ್ತಾ ಇದೆ. ವಿನಯ್ ಹೋಗಿ ಹೇಳಿದ್ದಾನೆ, ನಾವು ನಿಮಗೆ ಮನೆ ಕೊಡಿಸ್ತೀವಿ ಅಂತ. ಯಾರು? SR ವಿಶ್ವನಾಥ್ ಅವರ ಡಬಲ್ ಸ್ಟ್ಯಾಂಡ್ ಹಾಗಾರೆ. ಇಟ್ಸ್ ಅ ಫ್ಯಾಕ್ಟ್. ಎಲ್ಲಿ ಹೋದ್ರು ಇವತ್ತು ಬಳ್ಳಾರಿ ಕಡೆ ಹೋಗಿದಾರಲ್ವಾ, ಅಲ್ಲಿಂದ ಆಯ್ತು. ಅಲ್ಲಿ ಗೊತ್ತಾಗ್ತಾ ಇದೆ ಈಗ ಒಂದೊಂದೊಂದೊಂದು ಹೊರಗಡೆ ಬರ್ತಾ ಇದೆಯಲ್ಲ, ವಿಡಿಯೋ ತುಣುಕುಗಳೆಲ್ಲ ಬರ್ತಾ ಇದೆ. ಸರ್, ಕಲ್ಲೊಡಿಯಕ್ ಬಂದವರು ಅವರು, ದೊಣ್ಣೆ ತಂದವರು ಅವರು, ನಮ್ಮ ಕಾರ್ಯಕರ್ತರು ತಲೆ ಬೋರ್ಡೆಗಳು ಹೊಡೆದಾಗಿದೆ, ಒಬ್ಬ ಸತ್ತು ಹೋಗಿದ್ದಾನೆ ಸರ್. ಅದ್ರಲ್ಲಿ ತರ್ಚಿದ ಗಾಯ ಆಗಿಲ್ಲ. ಏಕ್ದಮ್ ನಾರಾ ಭರತ್ ರೆಡ್ಡಿ ಮೇಲೆ ಹೆಂಗೆ ಕಟ್ಟೋದಕ್ ಬರ್ತಾರೆ ಅಂದ್ರೆ, ಇನ್ನೊಂದು ಕಟ್ಟಿರೋದು ಬ್ಯಾನರ್ ರೋಡ್ ಅಲ್ಲಿ ಎಲ್ಲ ಬೇಕಿರೋ ಕಟ್ತೀವಿ. ರೋಡ್ ಅಲ್ಲಿ ಕಟ್ಟಕ್ಕೇನೋರು ಊರಲ್ಲಿ
ವಿಚಾರ. ವಾಲ್ಮೀಕಿ ಒಂದೂವರೆ ಕಿಲೋಮೀಟರ್ ಇದೆ. ಏನೇ ಮಾಡಿದ್ರು ನೀವು ರಾಜಕೀಯ ಮಾಡ್ಬೇಕಂತಾನೆ ಕಟ್ಟಿರೋದು, ಜಗಳ ಆಗ್ಬೇಕಂತಾನೆ ಕಟ್ಟಿರೋದು. ನರೇಂದ್ರ ಮೋದಿ ಬ್ಯಾನರ್ ಹಾಕಲ್ಲ ಇವರು. ಊರಿಗೆ ಹೋದ್ರೆ ಬ್ಯಾನರ್ ಹಾಕುದಿಲ್ಲ ಇವರು. ವಾಲ್ಮೀಕಿ ಅವ್ರು ಬ್ಯಾನರ್ ವಾಲ್ಮೀಕಿ ಅವರ ಕ್ಷಮೆ ಯಾಚನೆ ಮಾಡುವಂತ ಕೆಲಸ ಬಿಜೆಪಿ ನಾಯಕರು ಸತ್ಯಶೋಧನಾ ಸಮಿತಿ ಸತ್ಯ ಮುಚ್ಚಿಡುವ ಸಮಿತಿ ಅನ್ನುವಂತ ಆರೋಪ. ಎಂ ರೇವಣ್ಣ ಅವರು ಆ ಸಮಿತಿಯ ಏನು ಮುಖ್ಯಸ್ಥರಾಗಿ ಹೋಗಿದ್ದಾರೆ. ಆ ಸಮಿತಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಸೇರಿದಂತೆ, ಬಾದರ್ಲಿ ಅವರು ಸೇರಿದಂತೆ ಇನ್ನೂ ಅನೇಕರಿದ್ದಾರೆ. ಅಲ್ಲಿ ಏನೇನ್ ನಡೆದಿದೆ ಅಂತ ಹೇಳಿ ಆ ಕೂಡಲೇ ಅಲ್ಲಿಗೆ ಹೋಗಿ ತಲುಪಿದ್ದಾರೆ ಸರ್. ಮಾನವೀಯ ಪ್ರಶ್ನೆ ನಾ ಕೇಳ್ತಾ ಇರೋದು ಈ ಕ್ಷಣಕ್ಕೂ, ರಾಜಶೇಖರ ರೆಡ್ಡಿ ಮನೆಗೆ ಯಾಕೆ ಬಿಜೆಪಿ ಅವ್ರು ಹೋಗ್ಲಿಲ್ಲ? ನೀವು ಹೊರಗಡೆ ಟಿವಿ ಶ್ರೀಧರ್ ಸರ್, ಈಗ ದಿನೇಶ್ ಸರ್, SP ಅವರು ಅಮಾನತಾಯಿತು, ಒಂದೇ ದಿನಕ್ಕೆ ಅಮಾನತಾಯಿತು. ಅವರೇನೋ ಆತ್ಮಹತ್ಯೆ ಪ್ರಯತ್ನ ಪಟ್ಟರು, ವದಂತಿಗಳು ಆಯಿತು. ಬಟ್ ಎಲ್ಲೊಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಷ್ಟೇ ಆಗ್ತಾ ಇದೆ ಅಂತ ಈ ಸರ್ಕಾರದಲ್ಲಿ. ಇಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇಲ್ಲ, ಯಾಕಂದ್ರೆ ಟೋಟಲ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಟಾಪ್ ಇಂದ ಬಾಟಮ್ ನಾವು ಕೆಳಗಡೆ ಹುಡುಕ್ತಾ ಇದೀವಿ ಸಮಸ್ಯೆನ. ಪ್ರಾಬ್ಲಮ್ ಇರೋದು ಮೇಲೆ, ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಈ ತರ ಪ್ರಾಬ್ಲಮ್ ಇರೋದು ಈ ರಾಜ್ಯಕ್ಕೆ. ಯಾಕಂದ್ರೆ ಇವರು ಈಗ ನೀವು ಜನರ ಬಗ್ಗೆ ಯೋಚನೆ ಇಲ್ಲ, ಐಯಿಂದ ಸಮಾವೇಶ, ಐಯಿಂದ ಅದು ಅಂದ್ರೆ ಬೇರೆ ಜನ ಏನು ಜನರಲ್ವಾ ರಾಜ್ಯದಲ್ಲಿರೋರು. ಈ ಕಾನ್ಸೆಪ್ಟ್ ಅಲ್ಲಿ ಸರ್ಕಾರ ಹೋಯ್ತಾ ಇರೋದು. ವೋಟ್ ಬ್ಯಾಂಕ್ ರಾಜಕಾರಣ, ವೋಟ್ ಬ್ಯಾಂಕ್ ಅಲ್ಲಿ ಎಲ್ಲಾನು ಇದು ಮಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರಗಳಿರ್ಬೋದು, ಅಧಿಕಾರಗಳನ್ನ ಕೊಡೋದಿರ್ಬೋದು, ಪ್ರತಿಯೊಂದು ಐಯಿಂದ ಕಾನ್ಸೆಪ್ಟ್ ಅಲ್ಲೇ ಹೋಯ್ತಾ ಇದ್ದಾರೆ ಇವತ್ತು. ಸರ್ಕಾರ ಒಂದು ಸರ್ಕಾರವಾಗಿ ನಡ್ಕೋತಾ ಇಲ್ಲ. ಸರ್ಕಾರ ಜನರ ಸಮಸ್ಯೆಗಳಿಗೆ ಅವರು ಕಿವಿ ಕೊಡ್ತಾ ಇಲ್ಲ. ನನಗೆ 140 ಸೀಟ್ ಬಂದ್ಬಿಟ್ಟಿದೆ, ನಾವೇನ್ ಮಾಡಿದ್ರು ಮಾಡ್ಕೋತೀವಿ, ನೀವು ಮಾಡಿಸ್ಕೊಳ್ಳಿ, ಹಂಗ್ ಆ ಒಂದು ದಬ್ಬಾಳಿಕೆ ವರ್ಡ್ಗಳು ಬರ್ತಾ ಇದಾವೆ ಇವತ್ತು ಜನಸಾಮಾನ್ಯರಿಗೆ ಎಲ್ಲಾ ರೀತಿ ಕಷ್ಟಗಳು ಕೊಡ್ತಾವ್ರೆ, ಎಲ್ಲಾ ಬೆಲೆ ಏರಿಕೆಗಳು ಮಾಡಿದ್ದಾರೆ, ಎಲ್ಲಾ ರೀತಿನೂ ಇವತ್ತು ಜನ ಹೈರಾಣ ಆಗ್ಬಿಟ್ಟಿದ್ದಾರೆ. ಈ ಫ್ರಸ್ಟ್ರೇಷನ್ ಡೈವರ್ಷನ್ ಮಾಡ್ಬೇಕು, ಆಡಳಿತ ವಿರೋಧ ಅಲೆ ಎದ್ದು ಬಿಟ್ಟಿದೆ ರಾಜ್ಯದಲ್ಲಿ. ಅದನ್ನ ಡೈವರ್ಷನ್ ಮಾಡಕ್ಕೆ ಇವ್ರು ಯಾವ್ದಾದ್ರು ಇಶ್ಯೂಗಳು ರೈಸ್ ಮಾಡಕ್ ಹೋಗ್ತಾರೆ, ಇವರೇ ತಗ್ಲಾಕತ್ತಾರೆ. ಅದು ಸಮಸ್ಯೆ ಆಯ್ತಾ ಇರೋದು ಇವತ್ತು ರಾಜ್ಯದಲ್ಲಿ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಇವತ್ತು ಬಳ್ಳಾರಿ ವಿಚಾರಕ್ಕೆ ಬರ್ತೀವಿ. ಅವ್ರು SP ಅವತ್ತಾನೆ ರಿಲ್ಯಾಕ್ಸ್ ಮೂಡಲ್ಲಿ ಅವತ್ತು ಏನು ಅಧಿಕಾರ ತಗೊಂಡಿದ್ದಾರೆ, ಮಧ್ಯಾಹ್ನ ಎಲ್ಲೋ ಇದರಲ್ಲಿ ಇದ್ರಂತೆ, ಪಾರ್ಟಿಲಿ ಇದ್ರಂತೆ, ಹಂಗಿದ್ರಂತೆ ಹಿಂಗಿದ್ರಂತೆ ಅಂತ ಮಾಹಿತಿಗಳಿದೆ. ಅದನ್ನು ತನಿಖೆ ಮಾಡಬೇಕು. ಅವರು ಡ್ಯೂಟಿ ಟೈಮಲ್ಲಿ ಪಾರ್ಟಿಗೆ ಯಾಕೆ ಹೋಗಿದ್ರು, ಇನ್ನೊಂದು ಯಾಕೆ ಮಾಡ್ತಿದ್ರು, ಅದು ಬೇಕಾಗುತ್ತೆ. ಇದು ಫೇಲ್ಯೂರ್, ಗೌರ್ನಮೆಂಟ್ ಫೇಲ್ಯೂರ್. ಅಂದ್ರೆ ಇವತ್ತು ಅದು ಸೆನ್ಸಿಟಿವ್. ಇವತ್ತು ಬಳ್ಳಾರಿ ಏನಾಗಿದೆ ಗೊತ್ತಾ, ರಾಜಕಾರಣಿಗಳಿಗೆ ಚಿನ್ನದ ಗಡಿ ಅದು ಬಳ್ಳಾರಿ. ಇವತ್ತು ಜನಸಾಮಾನ್ಯರಿಗೆ ಧೂಳು, ಬರೀ ಧೂಳು, ಅನ್ಎಂಪ್ಲಾಯ್ಮೆಂಟು, ಮತ್ತೆ ಅಲ್ಲಿ ಯಾವುದು ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ಹಿಂದುಳಿದ ಪ್ರದೇಶ ಆಗಿದೆ. ಗಣಿಗೆ ಏನು NGT ಅನೌನ್ಸ್ ಮಾಡಿದ್ದ 20,000 ಕೋಟಿ ಇದೆ, ಅದನ್ನ ಎಲ್ಲೂ ಅಲ್ಲಿ ಬಳಕೆನೆ ಮಾಡಿಲ್ಲ. ಎಲ್ಲಾನು ನುಂಗ್ಕೊಂಡು ನೀರು ಕುಡಿದು ಬಿಟ್ಟವ್ರೆ. ಆ ಜನಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಆಗ್ಬೋದು, ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ಎಲ್ಲ ವಂಚಿತರಾಗಿದ್ದಾರೆ. ಅಲ್ಲಿ ನಡೀತಾ ಇರೋದು ಏನಂದ್ರೆ ಗಣಿದಣಿಗಳ ಒಂದು ಸಿಂಹಾಸನದ ಕಿತ್ತಾಟ ನಡೀತಾ ಇದೆ. ಈ ಗಣಿ ಕೇಸ್ ಇದೆಲ್ಲ ಜನಾರ್ದನ್ ರೆಡ್ಡಿ, ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಇದಾಗಿದೆ ಅಂತ ಹೇಳಿ ಅಲ್ಲ. ಇದು ಏನಂದ್ರೆ ಜನಾರ್ದನ್ ರೆಡ್ಡಿ ಹೊರಗಡೆ ಇದ್ರು, ಹೊರಗಡೆ ಇದ್ದಾಗ ಇವ್ರು ಪಾರುಪತ್ಯ ಸಾಧಿಸ್ಕೊಂಡಿದ್ರು. ಈ ಜನಾರ್ದನ್ ರೆಡ್ಡಿ ಒಳಗ್ ಬಂದಾಗ ಐತಲ್ಲ, ಒಳಗ್ ಬಂದಾಗ ಇವ್ರ ಪಾರುಪತ್ಯ ಎಲ್ಲಿ ಕಿತ್ಕೊಂಡು ಹೊಟ್ಟೋಗ್ಬಿಡುತ್ತೋ, ಇಲ್ಲಿ ಬಿಜೆಪಿ ಪಾಲಾಗ್ಬಿಡುತ್ತೋ ಅಥವಾ ಜನಾರ್ದನ್ ರೆಡ್ಡಿ ಪಾಲಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಇವ್ರೇನ್ ಮಾಡ್ತಾರೆ, ಸಣ್ಣ ಪುಟ್ಟ ನೆಪಗಳು ಹಾಕೊಂಡು ಒಂದು ಕಿರಿಕ್ ಮಾಡೋದು, ಆ ವ್ಯಕ್ತಿ ಮೇಲೆ ಇನ್ನೊಂದೇನೋ ಒಂದು ಗಲಭೆ ಏಳಿಸೋದು, ಆ ಗಲಭೆ ಅವ್ರ ತಲೆ ಮೇಲೆ ಹಾಕೋದು. ಯಾಕಂದ್ರೆ ಇವ್ರು ಸರ್ಕಾರ ಇದೆಯಲ್ಲ, ನಿಮ್ದು ಎಲ್ಲಾ ಕಡೆ ನಮ್ಮನ್ನ ಬಿಟ್ರೆ ಒಂದ್ ಸಣ್ಣ ಅಟ್ರಾಸಿಟಿ ಕೇಸ್ ಆಗ್ತಾರೆ ಅಂದ್ರೆ ಬಿಜೆಪಿ ಜನರನ್ನ
ಕೈಲಿ ಮೆಚ್ಚಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ. ಜನರ ಮೇಲೆ ದಬ್ಬಾಳಿಕೆ ಆಗ್ತೀನಿ. ಆಮೇಲೆ ಇವತ್ತೆಲ್ಲ ಅಲ್ಲೆಲ್ಲ ಹೇಳಿದ್ರಲ್ಲ ಅಪಾರ್ಟ್ಮೆಂಟ್ ಮಾಲೀಕರಲ್ಲಿ, ನಮ್ದು ಅಪಾರ್ಟ್ಮೆಂಟ್ ಇದೆ, ನೀವ್ಯಾರು ಹೇಳಂಗಿಲ್ಲ, ನಾವೆಲ್ಲ ಬಾಲ ಕಟ್ ಮಾಡ್ಬೇಕು, ಇಂಥ ವರ್ಡ್ಗಳು ಹೇಳ್ತಾರೆ. ಏನು ಇವ್ರು ಬಾಲ ಕಟ್ ಮಾಡಕ್ಕೆ ಇದ್ದಾರೆ? ನಾನು ಹೇಳೋದು ಈ ಮನುಷ್ಯ ಬೆಳಗಿಂದ ಆಡಿರ್ತಕ್ಕಂಥ ಬಾಲ ಕಟ್ ಒಬ್ಬ ಪುಲಿ ರೌಡಿಗಿಂತ ಕೇವಲವಾಗಿದೆ. ಒತ್ತಾಗಿ ರಾಜಕಾರಣಿಗಳು, ಒತ್ತಾಗಿ ಯಾವುದು ಇಲ್ಲ. ನಿಮ್ಮ ಹತ್ರ ಇವರ ಪದಗಳು ಇವರ ಕಾಂಗ್ರೆಸ್ ಅವ್ರ ಹತ್ರ ಕಲ್ತ್ಕೋಬೇಕಂದ್ರೆ ನೀವು ಕಾಂಗ್ರೆಸ್ ನಾವು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಯಕರ್ತನ ಬಲಿ ಕೊಟ್ಟು ರಾಜಕಾರಣ ಮಾಡುವಂತದ್ದು ಅಗತ್ಯ ಸರ್. ಈಗಿನ ರಾಜಕಾರಣನೇ ಅದ್ರ ಮೇಲೆ ನಿಂತಿದೆ. ಈಗ ಪ್ರವೀಣ್ ನೆಟ್ಟಾರು, ಹರ್ಷ, ಶರತ್ ಮಡಿವಾಳ, ಶರೀಫು, ಫೈಜಲ್, ಎಷ್ಟ್ ಜನ, ನೇಹಾ ಹಿರೇಮಠು, ಹೆಣಗಳ ಮೇಲೆ ರಣಹದ್ದಿನ ಹಾಗೆ ಪೇಶ್ಮೆಸ್ತಾ ಸರ್ದಾಗೆ ಯಾರಾದ್ರೂ ಈ ದೇಶದಲ್ಲಿ ರಾಜಕೀಯ ಮಾಡಿದಾರೆ ಅಂತಂದ್ರೆ ಅವತ್ತು ಬಾಬ್ರಿಯಿಂದ ಹಿಡಿದು, ಗೋಧ್ರದಿಂದ ಹಿಡಿದು, ಮಣಿಪುರನು ತಗೊಳ್ಳಿ, ಕಾಶ್ಮೀರನು ತಗೊಳ್ಳಿ, ಎಲ್ಲೆಂದ್ರಲ್ಲಿ ರಕ್ತದ ರಾಜಕೀಯ ಮಾಡಿ ಅದ್ರಲ್ಲೇ ಬೆಳೆ ಬೇಯಿಸ್ಕೊಂಡು ಇವತ್ತು ದೇಶದಲ್ಲಿ ಯಾವ್ದಾದ್ರು ಒಂದು ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್, ನಾಡಿಗೊಂದು ಕೊಡುಗೆ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಏನಾದ್ರು ಕೊಟ್ಟಿದಾರ? ತೆರಿಗೆ ವಿಚಾರ ಮಾತಾಡ್ತಾರ? ಯಾವ್ದಿಲ್ಲ. ತಕತಾಯಿ ಅಂತ ಬರೋರು ರೆಡ್ಡಿ ಕೋಟೆ ಸರ್, ರೆಡ್ಡಿ ಕೋಟೆ ಈಗ ಬಲಗೊಂಡಿದೆ. ಹಾಗಾಗಿ ನಡುಕ ಈಗ ಇದು ಸರ್ ನಾವು ಡೆಮಾನ್ಸ್ಟ್ರೇಟ್ ಮತ್ತೆ ಕೇಸ್ ಆಗ್ಬೇಕು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಕೇಸ್ ಏನ್ ಸರ್? ಆತ 3.5 ವರ್ಷ ಜೈಲಲ್ಲಿ ಇನ್ನು ಬೇಲಲ್ಲಿರೋದು. ಯಾವಾಗ ಅದು ಇದಾಗ್ತದೋ ಇಮಿಡಿಯೇಟ್ಲಿ ಈ ಶುಡ್ ಗೋ ಟು ಬಿಹೈಂಡ್ ದ ಬಾರ್. ಅಂತ ವ್ಯಕ್ತಿ ಪರವಾಗಿ ಅದೇ ಹೇಳಿದ್ನಲ್ಲ, ಮಣ್ಣು ಕಳ್ಳ, ತಾಯಿ ಭುವನೇಶ್ವರಿಯ ಏನು ಮ್ಯಾಪ್ ಇದೆ ಅದನ್ನೇ ಮಾಯ ಮಾಡಿದಂತಹ ನಾಡದ್ರೋಹಿ ಇವತ್ತು ಬೆಳಗೆರೆ ಎಷ್ಟು ಸಾವಿರಾರು ಟನ್ನು, ಲಕ್ಷಾಂತರ ಟನ್ನು ನಮ್ಮ ನಾಡಿದ ಮಣ್ಣನ್ನ ಕಳಿಸ್ತಂತ ಹಿನ್ನೆಲೆ ಇರ್ತಕ್ಕಂಥವ್ರು ಇವತ್ತು ಓಬಳಾಪುರಂ ಮೈನಿಂಗ್ ಕೇಸ್ ನಲ್ಲಿ ತಾನೆ ಕಾನೂನಿದೆ ಸರ್. ಇವತ್ತು ಜಡ್ಜಿಗೆ ಈ ದೇಶದಲ್ಲಿ ಕೊಟ್ಟು ತಗೊಳಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಕಾನೂನು ಮೇಲೆ ನಂಬಿಕೆ ಇಲ್ಲ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ನಾವು ತೋರಿಸ್ತೀವಿ ವಾಟ್ ಈಸ್ ಕಾನೂನು. ಸರ್ ಗೋವಿಂದ್ ಸರ್, ರೆಡ್ಡಿ ಬ್ರದರ್ಸ್ ಒಂದಾದ್ರೂ ಒಂದು ವೇದಿಕೆ ಸಿಕ್ಕಂಗಾಯ್ತು. ಇವರಿಗೆ ಮೊದಲು ಹಾವು ಮುಗಿಸೋ ತರ ಇದ್ರು ಸರ್. ಸಹಜವಾಗಿ ಸರ್ ಇವತ್ತು ಆಗಿರ್ತಕ್ಕಂಥದ್ದು ಮನೆ ಮೇಲೆ ಅಟ್ಯಾಕ್ ಸರ್. ಸಹಜವಾಗಿ ಇರ್ತಕ್ಕಂಥ ಅಣ್ಣ ತಮ್ಮದಿರಂಗಾರೆ ಬೇರೆ ಇರ್ಬೇಕಾಗಾರೆ ಯಾವುದೋ ಒಂದು ಕಾರಣದಲ್ಲಿ ಸೇರ್ತಾವ್ರೆ ಅಂದ್ರೆ ಖುಷಿ ಪಡೋಂಥದ್ದು. ಹಂಗ ನೀವು ಸೇರ್ತಾ ಇರೋದನ್ನ ಏನಾರು ಮಾಡಿ ಬೇರ್ಪಡಿಸ್ಬೇಕು ಅಂತ ಕಾಂಗ್ರೆಸ್ ಅವ್ರು ಏನಾದ್ರು ಪ್ಲಾನ್ ಮಾಡಿದ್ದೀರ ಹಾಗಾದ್ರೆ? ಸೊ ಈ ಘಟನೆ ನಡೆದಾದ್ಮೇಲೆ ಈ ರಾಜ್ಯ ಸರ್ಕಾರ 72 ಗಂಟೆ ಆದ್ರು ಸರ್ ಇಲ್ಲಿವರೆಗೂ ಯಾವುದೋ ಒಂದು ತನಿಖಾ ಸಂಸ್ಥೆಯನ್ನು ಸೃಷ್ಟಿ ಮಾಡಲಿಲ್ಲ, ತನಿಖಾ ಸಂಸ್ಥೆಗೆ ಇದು ಹ್ಯಾಂಡ್ ಓವರ್ ಮಾಡಿಲ್ಲ ಕೇಸ್ನ. ಅಂದ್ರೆ ನೀವೆಲ್ಲವನ್ನು ನಿಮ್ಮ ಬೇಕಾದ ರೀತಿಯಲ್ಲಿ FIR ಮಾಡಿಸ್ಕೊಂಡು, ನಿಮ್ಮ ಎಲ್ಲ ಒಂದ್ ಕಡೆ ಬೇಕಾದವ್ರನ್ನ ಇದು ಮಾಡ್ಕೊಂಡು, ಬೇರೆ ಇರ್ತಕ್ಕಂಥವ್ರನ್ನೆಲ್ಲ ನೀವು FIR ಮಾಡಿಸ್ಬಿಟ್ಟು ಆಮೇಲೆ ತನಿಖಾ ಸಂಸ್ಥೆ ಕೊಡುವಂಥ ಉದ್ದೇಶನಾಗಾದ್ರೆ ನೀವು ಕೊಡ್ಬೇಕಾಯ್ತು. ನೀವು ಎಲ್ಲವನ್ನು ಸ್ಟಾರ್ಟಿಂಗ್ ಅಲ್ಲೇ ಯಾವ್ದನ್ನ ಬೇರೆ ಯಾವ್ದಾದ್ರು ಸಡನ್ ಆಗಿ ಹೋಗ್ಬಿಟ್ಟು SIT ಮಾಡ್ತೀರಾ? ಇವತ್ತು ಯಾಕೆ ತನಿಖಾ ಸಂಸ್ಥೆ ಸಿಟ್ಟಿಂಗ್ ಜಡ್ಜ್ ಎಲ್ಲ ಯಾರನ್ನ ಕರ್ಕೊಂಡ್ಬಂದು ಅಪಾಯಿಂಟ್ ಮಾಡ್ಬಿಟ್ಟು ನೀವು ತನಿಖೆ ನಡೆಸುವಂತ ಕೆಲಸ ನೆನ್ನೆಯಿಂದಲೇ ಮಾಡಿದ್ರೆ ಬಹುಶಃ ಇವತ್ತು ಅರ್ಧ ಸತಿ ಈಚೆ ಬರುವಂತ ಕೆಲಸ ಆಗ್ತಾ ಇತ್ತು ಸರ್. ಯಾರೇ ತಪ್ಪು ಮಾಡಿರಿ ಸರ್ ಹಿಡಿದು ಒಳಗಡೆ ಹಾಕಿ ಸರ್. ಇಲ್ಲಿವರೆಗೂ ಅವ್ರು ಹೊರಡಕ್ ಬಿಟ್ಟಿದ್ದೀರಾ? ಯಾಕೆ ಬಿಟ್ಟಿದ್ದೀರಾ? ಯಾರು ಬಂಧನ ಗಣಪತಿ ಅವರ ಪ್ರಕರಣ ಇವ್ರು ಇದೇ ರೀತಿ ಮಾಡಿದ್ರು. ಸಿಬಿಐ ಕೊಟ್ಟಾಗ ಅದೇ ರಿಪೋರ್ಟ್ ಬಂದಿದೆ. ಸುಮ್ಮನೆ ಹೆಣ್ಗಳ ಮೇಲೆ ರಾಜಕೀಯ ಬಿಟ್ಟು ಸೂರಜ್ ರೇವಣ್ಣ ಒಳಗಾಕಿದ್ದಾರೆ ಅಂತ ಒಳ್ಳೆ ಪೊಲೀಸರಿಗೆ ಒಳಗೆ ಹಾಕಿದ್ದಾರೆ. ಇದೇ ಯಡಿಯೂರಪ್ಪನನ್ನು ಬಂಧನ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪೊಲೀಸ್ ಒಬ್ಬ ಸಿಟ್ಟಿಂಗ್ ಸಿಎಂ ಯಾರಾದ್ರೂ ಜೈಲಿಗೆ ಹೋದ್ರು ಕರ್ನಾಟಕ ಅಂದ್ರೆ ಯಡಿಯೂರಪ್ಪನವರು ಅವರನ್ನು ಒಳಗಾಕಿರೋದು ಇದೇ ಪೊಲೀಸ್. ನಂಬಿಕೆ ಇಡಿ ಯಾವ್ದನ್ನ ಸರ್ಕಾರ ಇದ್ರೆ ಇದು ಸಿದ್ದರಾಮಯ್ಯ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಬಿಜೆಪಿ ಎಂಎಲ್ಎಗಳು ಜೈಲಲ್ಲಿ ಮಾತಾಡಂಗಿಲ್ಲ. ಈ ಸರ್ಕಾರ ಕಿತ್ಕೊಂಡಂತ ಸರ್ಕಾರ ಇವತ್ತು ನಮ್ಮನ್ನ ಭರತ್ ರೆಡ್ಡಿ ಅವರು ಈಗ ಕಂಪ್ಲೇಂಟ್ ರೀತಿಯಲ್ಲೇ ಸರ್ ಭರತ್ ರೆಡ್ಡಿ ಫಸ್ಟ್ ಟೈಮ್ MLA, ಲಾಸ್ಟ್ ಟೈಮ್ MLA ಆಗ್ತಾರೆ ಹಾಗಾದ್ರೆ? ಈಗ
ಸರ್ ಅದು ಜನ ತೀರ್ಮಾನ ಮಾಡ್ತಾರೆ. ಬಳ್ಳಾರಿ ಜನತೆಗೆ ಇರ್ತಕ್ಕಂಥ ಅಧಿಕಾರ ಅದು. ಇಲ್ಲಿ ನೀವು ಕೂತ್ಕೊಂಡು ತೀರ್ಮಾನ ಮಾಡೋಂಥದ್ದಲ್ಲ. ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ, ರಕ್ಷಣೆ ಯಾವ ಶಾಸಕನಿಂದ ಸಿಗುತ್ತೆ, ನಮ್ಮ ಭಾಗದಲ್ಲಿ ಏನೆಲ್ಲ ಕೇಳ್ಕೊಬಹುದು ಮಾಡಬಹುದು ಅನ್ನೋ ಅತಿ ಹತ್ರವಾಗಿ ಸಿಗುವಂತ ಯಾರನ್ನಿದ್ರೆ ಜನ ತೀರ್ಮಾನ ಮಾಡ್ತಾರೆ ಸರ್. ಜನಕ್ಕೆ ಅನ್ಸ್ಬೇಕು ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ತರಬೇಕು ಅಂತಂದ್ರು, ಕಾಂಗ್ರೆಸ್ ತಂದಾದ್ಮೇಲೆ ಏನಾಗ್ತಾ ಇದೆ ಅಂತ ಹೇಳಿ ಜನಕ್ಕೆ ಅನ್ಸಕ್ ಸ್ಟಾರ್ಟ್ ಆಗಿದೆ. ಯಾವಾಗಪ್ಪ ಇದು ಸರ್ಕಾರ ತೊಲಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಜನರೇ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಳೆದೋಗಿದೆ ಸರ್. ಎಲ್ಲೂ ಯಾವುದೇ ರಾಜ್ಯದಲ್ಲಿ ಹುಡಿಕೊಂಡೋದ್ರು ಇರ್ತಕ್ಕಂಥದ್ದು 3 ರಾಜ್ಯದಲ್ಲಿ ಏನನ ಮಾಡಿ ಈ ರೀತಿಯಾದ ಪಂಚಾಯತಿ ಗೆದ್ದಿದ್ದೀವಿ, 194 ಟಿಪಿ ಗೆದ್ದಿದ್ದೀವಿ, 20 ವರ್ಷ ಇರೋ 4 ಕಾರ್ಪೊರೇಷನ್ ಗೆದ್ದಿದ್ದೀವಿ. ಕಾಂಗ್ರೆಸ್ ಬಿಜೆಪಿ ನಿರ್ನಾಮ ಹೋಗ್ತಾ ಇದೆ ಎಲ್ಲ ಕಡೆ. ರೆಡ್ಡಿ ಬ್ರದರ್ಸ್ ಅಂದ್ರೆ ತಟ್ಟಂತ ನಮಗೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಕರ್ಣಕ್ ರೆಡ್ಡಿ ನೆನಪಾಗ್ತಿದ್ರು. ಈಗ ಮತ್ತೊಬ್ಬ ಸತೀಶ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾನೆ ಮತ್ತು ನಾರಾ ಭರತ್ ರೆಡ್ಡಿ ಅವರೀಗ ರೆಡ್ಡಿ ಬ್ರದರ್ಸ್ ಅಂತ ಚರ್ಚೆ ಆಗ್ತಾ ಇರೋದು. ಅವ್ರಿಗೆ ರಾಜಕೀಯವಾಗಿ ಜನರಿಗೆ ಅನುಕೂಲ ಮಾಡಬೇಕು, ಒಬ್ಬ ನಾಯಕನಾಗಿ ಕೆಲಸ ಮಾಡ್ತೀನಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ನನ್ಗೆಲ್ಲ ಶಾಸಕನಾಗಿದ್ದೇನೆ, ಜನರು ಕೊಟ್ಟಂತ ಮತಭಿಕ್ಷೆಯನ್ನ ಇವರು ತನ್ನ ಎಲ್ಲ ಒಂದು ಅಧಿಪತ್ಯ ಸಾಧಿಸ್ಕೊಳಕೋ ಇಲ್ಲ ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಳೋದಿಕ್ಕೋ ಅವರೆಲ್ಲ ಸಿನಿಮಾ ಸ್ಟೈಲ್ ಅಲ್ಲಿ ಓಡಾಡೋದಿಕ್ಕೋ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಈ ರಾಜ್ಯದ ಜನತೆಯ ಪರವಾಗಿ ನಾನು ವಿರೋಧಿಸ್ತೀನಿ ಸರ್. ಯಾಕೆಂದ್ರೆ ಯಾವುದೇ ಒಬ್ಬ ಶಾಸಕನಿಗೆ ಇರ್ತಕ್ಕಂಥ ಜವಾಬ್ದಾರಿ ಅಂದ್ರೆ ಆ ಭಾಗದ ಕ್ಷೇತ್ರದ ಜನರ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸ ದಿನ ಬೆಳಗಾದ್ರೆ ಮಾಡ್ಬೇಕು ಸರ್. ಅದನ್ನ ಬಿಟ್ಟು ನೀವೆಲ್ಲೋ ಬೇರೆ ರೀತಿ ಸಿನಿಮಾ ಶೈಲಿಯಲ್ಲಿ ನಾನು ಬಾಡಿ ಗಾರ್ಡ್ ಇಡ್ತೀನಿ, ಗುಂಡಾಗಳನ್ನ ಜೊತೆಲಿ ಇಟ್ಕೊಂತೀನಿ ಅಂದ್ರೆ ಏನರ್ಥ ಇದೆ? ಕೊನೆಯದಾಗಿ ಈ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಯಾರು? ಕೊನೆ ಪ್ರಶ್ನೆ. ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಬಳ್ಳಾರಿಯಲ್ಲಿ, ಬಿಜೆಪಿ ರೌಡಿಗಳ ಕೊಂದಿರೋದು ಸರ್. ಇವತ್ತು ಮೋದಿ ಅವರು ಹೇಳ್ತಾರೆ ಅಧಿಕಾರ ಸ್ಟಾರ್ಟ್ ಆಗಿದ್ದು ಬಳ್ಳಾರಿಯಿಂದ, ಸಿದ್ದರಾಮಯ್ಯ ಅವರ ಅಧಿಕಾರ ಎಂಡ್ ಆಗೋದು ಕೂಡ ಬಳ್ಳಾರಿಯಿಂದ. ಇದಂತೂ ನಾನು ಹೇಳ್ತೀನಿ, ಕಾಂಗ್ರೆಸ್ ಅಧಿಕಾರ ಎಂಡ್ ಆಗೋದು ಕೂಡ ಬಳ್ಳಾರಿಯಿಂದ. ಮಾತಾಡೋಣ ಸರ್, ಚರ್ಚೆ ಮಾಡೋಣ. ಎಸ್, ನಾವು ನೋಡ್ತಾ ಇದೀವಿ ಈಗ ಈ ಬಳ್ಳಾರಿ ಘರ್ಷಣೆಗೆ ಸಂಬಂಧಪಟ್ಟಂತೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಯಾರು ಕಾರಣಕರ್ತರು ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಅನ್ನೋದು. ಬಟ್ ಹೆಣದ ಮೇಲೆ ರಾಜಕೀಯ ಮಾಡುವಂಥದ್ದು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಆ ಕುಟುಂಬಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಆರ್ಥಿಕವಾಗಿ ನೆರವಾಗಿದ್ದಾರೆ. ಆದರೆ ಇನ್ಮುಂದೆ ಇಂತಹ ಘಟನೆಗಳಿಗೆ ಆಸ್ಪದ ಕೊಡಬಾರ್ದು. ಸರ್ಕಾರ ಕೂಡ ಅಷ್ಟು ತ್ವರಿತವಾಗಿ ಈ ಒಂದು ಪ್ರಕರಣವನ್ನು ಭೇದಿಸಬೇಕು, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಆಶಯ ನಮ್ಮದಾಗಿದೆ. ಇದೇ ಹೊತ್ತಿನ ಅಖಾಡ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.